ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟ ದೇವರನ್ನ ಬರಮಾಡೋಣ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆಮೇಲೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತ ಮಾಡ್ತೇನೆ. ದೇವರನ್ನ ಆಶೀರ್ವದಿಸಲಿ. ಆಮೆನ್. ಎಷ್ಟೊಂದು ಅದ್ಭುತವಾದಂತಹ ಸಾಕ್ಷಿಗಳು. ಯೇಸು ಕ್ರಿಸ್ತನ ಜೀವಂತವಾಗಿದ್ದಾನೆ. ಯೇಸು ಕ್ರಿಸ್ತನ ಜೀವಿಸುವ ದೇವರಾಗಿದ್ದಾನೆ. ನಮ್ಮ ಜೊತೆ ಮಾತಾಡೋ ದೇವರಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಯಾವಾಗ್ಲೂ ಆತನ ನಾವು ಯಾವುದೇ ಏನು ಸಮಸ್ಯೆ ಬಂದಾಗ ಆತನ ಆಶ್ರಯಕ್ಕೆ, ಆತನ ನೆರಳಿಗೆ, ಆತನ ಸಮ್ಮುಖಕ್ಕೆ ನಾವು ಓಡಿ ಹೋಗ್ಬೇಕು. ಬೆಸ್ಟ್ ಆದ ಜಾಗ ಅದೇ, ಬೇರೆ ಯಾವುದು ಇಲ್ಲ. ಆಮೆನ್. ದೇವರ ಸ್ತೋತ್ರ. ನಾವೆಲ್ಲ ಸೇರಿ ಆಶ್ರಯವನ್ನು ಮಾಡೋಣ. ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ಚಪ್ಪಾಳೆ.
ಆಮೆನ್. ದೇವರನ್ನ ಆರಾಧಿಸುದ ಒಂದು ಆನಂದ. ಆರಾಧನೆಯಲ್ಲಿ ಬಲ ಇದೆ. ಆರಾಧನೆಯಲ್ಲಿ ಆತನ ಮಹಿಮೆ ಇಳಿದು ಬರುತ್ತದೆ. ನಾವು ಕುಟುಂಬ ಸಮೇತವಾಗಿ ಸರಿಯಾದ ಸಮಯಕ್ಕೆ ಬಂದು ಆರಾಧಿಸಬೇಕು. ಆಮೆನ್, ಆಮೆನ್. ದೇವರಿಗೆ ಮಹಿಮೆ ಆಗಲಿ. ಈ ದಿನ ದೇವರ ವಾಕ್ಯ ಎಣ್ಣೆ ಅಥವಾ ಆಯಿಲ್. ಏನಿದು ಎಣ್ಣೆ? ಏನಿದು ಅಭಿಷೇಕ? ಅತಿ ಮುಖ್ಯವಾಗಿರುವಂತದ್ದು. ಹಲ್ಲೆಲೂಯಾ. ಇದು ಲೋಕದ ರೀತಿಯಲ್ಲಿ ಎಣ್ಣೆ ಆಗಿದ್ರು ಸಹ ಹಳೆ ಒಡಂಬಡಿಕೆಯಲ್ಲಿ ಎಣ್ಣೆಯನ್ನ ಅನೇಕ ಸಂದರ್ಭದಲ್ಲಿ ಉಪಯೋಗ ಮಾಡಲ್ಪಟ್ಟಿದೆ. ಮೊದಲಿಗಾಗಿ ರಾಜರನ್ನ ಅಭಿಷೇಕ ಮಾಡೋದಕ್ಕೆ ಎಣ್ಣೆನ ಉಪಯೋಗ ಮಾಡಲ್ಪಟ್ಟಿದೆ. ಸೇವಕರನ್ನ ಅಭಿಷೇಕ ಮಾಡೋದಕ್ಕೆ ಉಪಯೋಗ ಮಾಡಲ್ಪಟ್ಟಿದೆ. ಅನೇಕರನ್ನ ಒಂದು ಪದವಿಗೆ ನಿಲ್ಲಿಸೋದಕ್ಕೆ ಇದು ಇಡಲ್ಪಟ್ಟಿದೆ. ಎಣ್ಣೆ ಒಂದು ಅಭಿಷೇಕದ ಕುರಿತ ಆಗಿದೆ. ಆಮೆನ್. ಎಣ್ಣೆ ಏನದು? ಅಭಿಷೇಕ ಕುರಿತದಾಗಿದೆ. ಹಲ್ಲೆಲೂಯಾ. ಇದನ್ನ ಒಂದು ವಾಕ್ಯವನ್ನು ಓದಿದ ನಂತರ ಹೋಗೋಣ. ಕೀರ್ತನೆಗಳ 104:15 ವಾಕ್ಯ ಓದೋಣ. ಈ ಎಣ್ಣೆ ಎಷ್ಟು ಪ್ರಾಮುಖ್ಯವಾಗಿರುತ್ತೆ ಅಂತೇಳಿ. ಓಕೆ, ಇನ್ನೊಂದ್ಸತಿ ಓದಿ. ಹೃದಯಾನಂದಕರವಾದ ದ್ರಾಕ್ಷಾರಸವನ್ನು ಮುಖಕ್ಕೆ ಕಾಂತಿಯನ್ನು ಉಂಟು ಮಾಡುವುದಕ್ಕೆ ಮುಖಕ್ಕೆ ಕಾಂತಿಯನ್ನು ಉಂಟು ಮಾಡುವುದಕ್ಕೆ ಎಣ್ಣೆಯನ್ನು, ಪ್ರಾಣಾಧಾರವಾದ ರೊಟ್ಟಿಯನ್ನು ಸಂಪಾದಿಸಿಕೊಳ್ಳುತ್ತಾರೆ. ಓಕೆ, ಗಮನಿಸ್ರಿ. ಮುಖಕ್ಕೆ ಕಾಂತಿಯನ್ನು ಉಂಟು ಮಾಡುವುದಕ್ಕೆ ಏನು ಬೇಕಂತೆ? ಎಣ್ಣೆ ಬೇಕು. ಆಮೆನ್. ನಿಮ್ಮ ಮುಖ ಪ್ರಕಾಶಮಾನವಾಗಿರಬೇಕು. ನಿಮ್ಮ ಮುಖ ಅಂದವಾಗಿ ಕಾಣಿಸ್ಬೇಕಂತ ಎಷ್ಟು ಜನಕ್ಕೆ ಇಷ್ಟ ಇದೆ? ಸಹಜವಾಗಿ ಚಿಕ್ಕ ಮಕ್ಕಳಿಂದ 110 ವರ್ಷ ಮುದುಕನವರೆಗೂ ಮಖ ಚೆನ್ನಾಗಿ ಕಾಣಿಸ್ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ತಾರೆ. ಅದಕ್ಕೆ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತಾರೆ. ಯಾರು ಆಮೇಲೆ ಹೇಳಿಲ್ಲ ಅಂದ್ರೆ ಹೌದು ಅಂತ. ಆಮೆನ್, ಹಲ್ಲೆಲೂಯಾ. ನಿಜನೂ ಸುಳ್ಳ? ಆದ್ರೆ ಅದಕ್ಕಾಗಿ ಎಷ್ಟು ಖರ್ಚು ಮಾಡ್ತಾರೆ. ಆದ್ರೆ ಬೈಬಲ್ ಹೇಳುತ್ತೆ, ನಿಮ್ಮ ಮುಖ ಅಂದವಾಗಿ ಕಾಣಿಸಬೇಕು, ಚಂದವಾಗಿ ಕಾಣಿಸಬೇಕಾದ್ರೆ ನಿಮ್ಮ ತಲೆಗೆ ಎಣ್ಣೆಯನ್ನ ಹಾಕಬೇಕಂತೆ. ಆಮೇಲೆ ಅನೇಕ ಕಾಡಲ್ಲಿರೋದ ಜನ ಅವ್ರು ಏನ್ ಮಾಡ್ತಾರೆ? ತಲೆಯಿಂದ ಕಾಲವರೆಗೆ ಎಣ್ಣೆಯನ್ನು ಹಾಕೊಳ್ತಾರೆ. ಎಣ್ಣೆಯನ್ನು ಹಾಕುವಂತ ತಲೆ ಅಥವಾ ಮೈಗೆ ಹಾಕೊಳ್ಳುವಾಗ ನಾವು ಯುಗಾದಿ ಹಬ್ಬಕ್ಕೆ ಮಾತ್ರ ಹಾಕೊಳ್ತೀವಿ. ಇನ್ನು ಕೆಲವರು ಯಾವಾಗ್ಲೂ ಎಣ್ಣೆಯಲ್ಲಿ ಮೈಯನ್ನ ಇಕ್ಕಿರ್ತಾರೆ. ಈ ಬೇಟೆ ಹಾಡುವಂತವ್ರು ಅವ್ರಿಗೆ ಯಾವುದೇ ರೀತಿಯಂತಹ ಬಲಹೀನತೆಗಳು ಬರಲ್ಲ, ಕಾಯಿಲೆಗಳು ಬರಲ್ಲ, ಶಕ್ತಿಶಾಲಿ ಆಗಿರ್ತಾರೆ. ಆಮೇಲೆ ತಲೆಗೆ ಎಣ್ಣೆನ ಹಾಕುವಾಗ ತಲೆಗೆ, ಕಣ್ಣಿಗೆ, ಬ್ರೈನ್ಗೆಲ್ಲ ಕೂಲಿಂಗ್ ಆಗುತ್ತೆ. ಆಮೇಲೆ ನಾವು ಹಾಕಲ್ಲ. ಹಿಂದಿನ ಕಾಲದಲ್ಲಿ ಗಲಾಟೆ ಮಾಡೋದ್ರೆ ಹಾಕ್ಸ್ತಿದ್ರು. ಇವಾಗ ಒಂದು ತಲೆಯಲ್ಲೂ ಎಣ್ಣೆ ಇಲ್ಲ, ಹೆಣ್ಮಕ್ಳಲ್ಲೂ ಇಲ್ಲ, ಗಂಡ್ ಮಕ್ಳಲ್ಲೂ ಇಲ್ಲ. ಆದ್ರೆ ದೇವರ ವಾಕ್ಯ ಹೇಳುತ್ತೆ. ದೇವರ ವಾಕ್ಯ ವಿಶೇಷವಾದದ್ದು. ಆ ದೇವರ ವಾಕ್ಯ ಹೇಳಿದ್ರೆ ಖಂಡಿತವಾಗ್ಲೂ ದೇವರು ಸುಮ್ಮನೆ ಹೇಳಿಲ್ಲ. ಸುಮ್ಮನೆ ಹೇಳಿದ್ದಾನ? ಏನ್ ತಿನ್ನಬೇಕು ಅಂತ ಹೇಳಿದಾರೆ, ಏನ್ ತಿನ್ನಬಾರದು ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಉಪವಾಸ ಕೂಟಕ್ಕೆ ಬರಬೇಕಾದ್ರೆ ದೇವ್ರು ಹೇಳ್ತಾನೆ, ನಿನ್ ತಲೆಗೆ ಏನ್ ಇಟ್ಕೋಬೇಕು? ಎಣ್ಣೆ ಇಟ್ಕೋಬೇಕು ಅಂತ ಹೇಳಿದ್ದಾರೆ. ಪ್ರಾರ್ಥನೆಗೆ ಬರಬೇಕಾದ್ರೂ, ಸಭೆಗೆ ಬರಬೇಕಾದ್ರೂ ನೀವು ಯಾವಾಗ್ಲೂ ತಲೆಗೆ ಎಣ್ಣೆನ ಇಟ್ಕೋಬೇಕು ಅಂತೇಳಿ ಯೇಸು ಸ್ವಾಮಿ ಸಹ ಹೇಳಿದ್ದಾರೆ. ಆಮೇನ್, ಆಮೇನ್. ಆದ್ರೆ ಇವತ್ತಿನ ಯವನಸ್ಥರಿಗೂ ಇರುವಂತಹ ಹುಡುಗಿರಿಗೆ ಎಣ್ಣೆ ಅಂದ್ರೆ ಕಾಲೇಜಲ್ಲಿ ಹಿಂಗನ್ಬೇಕು, ಹಿಂಗಂತ ಆರ್ಬೇಕು. ಎಣ್ಣೆ ಹಾಕೊಂಡ್ರೆ ಹಂಗೆ ಮೆತ್ಕೊಂಡ್ಬಿಟ್ಟಿರ್ತದೆ, ಡಸ್ಟ್ ಎಲ್ಲ ಬಂದು ಕುತ್ಕೊಂಡ್ಬಿಡ್ತದೆ. ಈ ಆನ್ಲೈನ್ ಇಟ್ಕೊಂಡ್ ಬಂದವ್ರು ನೋಡ್ರು ಅಂತ ಎಲ್ಲ ಗೇಲಿ ಮಾಡ್ತಾರೆ. ಬಂಕವಾಗಿರ್ತದೆ ಅಂತ ಹೇಳ್ತಾರೆ. ಆದ್ರೆ ಜನಕ್ಕೋಸ್ಕರ ನಾವು ಮೇಕಪ್ ಮಾಡ್ಕೊಳ್ಳೋದು ಬೇಡ. ನಾವು ನಮ್ಮ ಆರೋಗ್ಯಕ್ಕೋಸ್ಕರ ಇಟ್ಕೋಬೇಕು. ಆಮೇನ್, ಆಮೇನ್. ನಿಮ್ಮ ಕಿವಿಗಳು ಚೆನ್ನಾಗಿ ಕೇಳಿಸ್ತವೆ, ಕಣ್ಣುಗಳು ಚೆನ್ನಾಗಿ ಕೆಲಸ ಮಾಡ್ತವೆ, ಬ್ರೈನ್ ಕೂಲ್ ಆಗಿರ್ತದೆ. ಎಲ್ಲಾ ಜೈಂಟ್ಗಳು ಗ್ರೀಸ್ ಹಾಕ್ದಂಗೆ ತಲೆಗೆ ಎಣ್ಣೆ ಹಾಕಿದ್ರೆ. ಆಮೇನ್, ಆಮೇನ್. ಕೀಲುಗಳಲ್ಲಿ ನಮ್ಗೆಲ್ಲ ಕೀಲುಗಳು, ಆ ಕೀಲುಗಳಿಗೆ ನ್ಯಾಯ ಆಗುತ್ತೆ. ಈ ಎಣ್ಣೆ ಅನುಕೂಲ ಮಾಡುತ್ತೆ. ಇಲ್ಲಂದ್ರೆ ಕರ 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 ಅಂತ ಇರ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬಟ್ ದೇವ್ರ ವಾಕ್ಯ ಹೇಳುತ್ತೆ ನೋಡ್ರಿ, ಏನಂತೇಳಿ, ಮುಖ ಚಂದವಾಗಿ ಕಾಣ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಕಾಂತಿಯನ್ನು ಉಂಟು ಮಾಡುವ ಎಣ್ಣೆಯನ್ನು, ಕಾಂತಿಯನ್ನು ಉಂಟು ಮಾಡುವ, ಮುಖಕ್ಕೆ ಕಾಂತಿಯನ್ನು ಉಂಟು ಮಾಡೋದಕ್ಕೆ ತಲೆಗೆ ಎಣ್ಣೆಯನ್ನು ಹಾಕೋಬೇಕು. ಆಮೆನ್, ಪ್ರೈಸ್ ದಿ ಲಾರ್ಡ್. ಇವತ್ತಿಂದ ಏನ್ ಮಾಡ್ಬೇಕು? ಎಣ್ಣೆ ಹಾಕೋಬೇಕು. ವೆರಿ ಗುಡ್. ಎಷ್ಟು ಜನ ತೀರ್ಮಾನ ಮಾಡ್ತೀರಾ? ಪೌಡರ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಕ್ರೀಮ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಅದ್ರ ತಲೆಗೆ ಏನ್ ಹಾಕೊಂಡಿರ್ಬೇಕು? ಚಿಕ್ಕ ವಯಸ್ಸಿನ ಅಭ್ಯಾಸ ಮಾಡಿ ನೋಡ್ರಿ, ಕೂದಲು ಚೆನ್ನಾಗಿ ಬೆಳೆದಿರ್ತದೆ, ಕಪ್ಪಗಿರ್ತದೆ ಕೂದಲು, ಶೈನಿಂಗ್ ಇರ್ತದೆ. ಆಮೇನ್, ಹಲ್ಲೆಲೂಯಾ. ಡೈ ಹಾಕೋ ಅವಶ್ಯಕತೆ ಇರೋದಿಲ್ಲ.
ಎಲ್ಲ ಕೂತ್ ನೋಡ್ಕೊಂತಾರೆ, ಎಲ್ಲ ಕತ್ಬಿಡಿಸುತ್ತೆ. ಯಾರ್ದು ಪಡಲ್ಕಾಯಿ ಇಲ್ಲ. ಹಿಂದಿನ ಕಾಲದಲ್ಲಿ ಪಡಲ್ಕಾಯಿ ತರ ಎಲ್ಲರಿಗೂ ಇರ್ತಾ ಇತ್ತು. ಇವಾಗೆಲ್ಲ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪೆ, ಇಷ್ಟಿಷ್ಟೇ, ಇದ್ರ ಮೇಲೆ ಹೋಗ್ತಾನೆ ಇಲ್ಲ. ಅದು ಚೆನ್ನಾಗಿರಲ್ಲ. ಆಮೇಲೆ ಗಂಡ್ಮಕ್ಳು ಕಟಿಂಗ್ ಮಾಡಿಸ್ಬೇಕು, ಹೆಣ್ಮಕ್ಳು ಕಟಿಂಗ್ ಮಾಡಿಸ್ಬಾರ್ದು. ದೇವ್ರ ವಾಕ್ಯದಲ್ಲಿ ಆಮೇಲೆ ಪ್ರೈಸ್ ದಿ ಲಾರ್ಡ್. ಆದ್ರೆ ಏನ್ ಮಾಡ್ತಾರೆ ಗಂಡ್ಮಕ್ಳು, ಇವಾಗ ಉಲ್ಟಾ ಆಗ್ಬಿಟ್ಟು ಗಂಡ್ಮಕ್ಳು ಕಟಿಂಗ್ ಮಾಡಿಸಲ್ಲ, ಹೆಣ್ಮಕ್ಳು ಕಟಿಂಗ್ ಮಾಡಿಸ್ತಾರೆ. ಎಷ್ಟು ವಿಚಿತ್ರ ನೋಡ್ರಿ, ವಿಕಾರವಾಗಿ ಬಿಟ್ಟಿರ್ತಾರೆ. ರಬ್ಬರ್ ಬ್ಯಾಂಡ್ ಬೇರೆ ಹಾಕಿರ್ತಾರೆ. ಈ ಲೇಡೀಸ್ ರಬ್ಬರ್ ಬ್ಯಾಂಡ್ ಕೂಡ ಹಾಕಲ್ಲ, ಹಿಂಗೆ ಬಿಟ್ಟಿರ್ತಾರೆ. ಹುಡುಗರು ರಬ್ಬರ್ ಬ್ಯಾಂಡ್ ಹಾಕಿರ್ತಾರೆ. ರಿಂಗ್ ಅದೇನದು, ಏನದು ನೀವು ಲೇಡೀಸ್ ಹಾಕೊಂತಿರಲ್ಲ, ಅಲ್ಲಮ್ಮ ಅದೇನೋ ಹಾಕೊಂತಿರಲ್ಲ, ರಿಂಗ್ ಆಗಿರೋದು ಏರ್ ಬ್ಯಾಂಡ್, ಅದು ಕಬ್ಬಿಣದ್ದು ಕ್ಲಿಪ್ಪ. ಓಕೆ, ಅದು ಗಂಡಸರು ಹಾಕೊಂತಾರೆ. ಹೆಂಗಸರ ತಲೆಯಲ್ಲಿ ನೋಡೇ ಇಲ್ಲ ನಾನು. ಗಂಡಸರ ತಲೆಯಲ್ಲಿ ಹಾಕೊಂಡಿರ್ತಾರೆ. ಎಷ್ಟು ವಿಚಿತ್ರ ನೋಡ್ರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆಮೆನ್. ದೇವರು ನಮಗೆ ಸುಂದರವಾಗಿ ಕೊಟ್ಟಿದ್ದಾನೆ. ಅದು ಸುಂದರವಾಗಿ ದೇವ್ರ ಮಹಿಮೆಗಾಗಿ, ಜನಗಳ ಮೆಚ್ಚೋದಕ್ಕೋಸ್ಕರ ಅಲ್ಲ. ದೇವರನ್ನ ಮೆಚ್ಚಿಸ್ರಿ, ದೇವರನ್ನ ಅಟ್ರಾಕ್ಷನ್ ಮಾಡ್ಕೊಳ್ಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಕೂದಲು ವಿಚಾರದಲ್ಲಿ ಬಂದಾಗ ಅದೆಷ್ಟು ಫೈಟ್ ಮನೆಯಲ್ಲಿ ನಡೆದೈತೋ ಗೊತ್ತಿಲ್ಲ. ಕೂದಲು ಉದುರೋಗ್ಬಿಟ್ರೆ ನಿದ್ದೆ ಮಾಡ್ತಿದ್ದವರು ಇದ್ದಾರೆ. ಎಷ್ಟೋ ಜನ ಪ್ರೇಯರ್ ಕೂಡ ಮಾಡಿಸ್ಕೊಂಡಾರೆ, ಪಾಸ್ಟರ್ ಕೂದಲೆಲ್ಲ ಉದುರ್ತಾ ಇದೆ ಅಂತ. ಗಂಡ್ಮಕ್ಳಿಗಾಗ್ಲಿ ಹೆಣ್ಮಕ್ಳಿಗಾಗ್ಲಿ ಕೂದಲು ಉದುರ್ತದಂದ್ರೆ ಎಷ್ಟು ದುಡ್ಡು ಬೇಕಾದ ಖರ್ಚು ಮಾಡಿ ಕೂದಲನ್ನ ಬರ್ಸ್ಕೊಳಕ್ ಪ್ಲಾನ್ ಮಾಡ್ತಾರೆ. ಹಲ್ಲೆಲೂಯಾ, ಅಷ್ಟು ಆಸೆ, ಇಲ್ಲಿ ತೊಂದರೆ ಇಲ್ಲ. ಆದ್ರೆ ಒಂದು ವಾಕ್ಯ ಹೇಳುತ್ತೆ, ಪ್ರತಿಯೊಂದು ಕೂದಲು ದೇವ್ರ ಲೆಕ್ಕ ಹಾಕಿದ್ದಾನಂತೆ. ಆಮೇಲೆ ನೀವು ಕೂದಲು ಬೀಳೋವಾಗ, ಬಾಚುವಾಗ, ಬೀಳುವಾಗ ಏನ್ ಮಾಡ್ತೀರಾ? ದೇವ್ರಿಗೆ ಇಷ್ಟ ಇಲ್ಲ ಅಂತಾನ? ದೇವ್ರಿಗೆ ಸ್ತೋತ್ರ ಮಾಡಿ, ದೇವ್ರೆ ಇನ್ನು ಮೇಲೆ ಉದ್ರದಿದ್ದ ಹಾಗೆ ಇದ್ದಕ್ಕಾಗಿ ಸ್ತೋತ್ರ. ನಾನು, ನನ್ನ ಗಂಡ, ನನ್ನ ಮಕ್ಕಳು ಬಾಣ್ಲಿ ಆಗೋದು ಬೇಡ. ಯಾರಿಗೂ ಇಷ್ಟ ಆಗಲ್ಲ ಅಲ್ವಾ? ಬೋಡಪ್ಪ ಅಂದ್ರೆ ಯಾರಿಗೂ ಇಷ್ಟ ಆಗಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸರಿ, ಗಮನಿಸ್ರಿ, ದೇವ್ರ ವಾಕ್ಯ ಹೇಳುತ್ತೆ, ಉಪವಾಸ ಮಾಡೋಗ್ಲೂ ಎಣ್ಣೆ ತಲೆಗಿಟ್ಕೋಬೇಕು. ಮತ್ತೆ ಯಾವಾಗ್ಲೂ ಎಣ್ಣೆನ ತಲೆಗಿಟ್ಕೊಳ್ಳುವಾಗ ಅದು ಆ ಶರೀರಕ್ಕೆ, ಆ ಕಣ್ಣಿಗೆ, ಅದು ಮನಸ್ಸಿಗೆ ತುಂಬಾ ಆಶ್ರಿತಕರವಾಗಿರುತ್ತದೆ, ಆರೋಗ್ಯಕರವಾಗಿರುತ್ತದೆ. ಈ ಎಣ್ಣೆ ಅನ್ನೋದು ಒಂದು ಅಭಿಷೇಕ. ಆಮೆನ್. ಇದು ಎಣ್ಣೆ ಅನ್ನೋದೇನು? ಅಭಿಷೇಕ. ಈ ಎಣ್ಣೆ ಇರೋ ಜಾಗದಲ್ಲಿ ಅಭಿಷೇಕ ಇರ್ತದೆ. ಹಲ್ಲೆಲೂಯಾ. ಇವು ಅನೇಕ ವೃತ್ತಿಗಳು ತಂಪಾಗೋದಕ್ಕೂ ಸಹ, ಬಾಡಿ ತಂಪಾಗೋದಕ್ಕೂ ಸಹ ತಲೆಗೆ ಏನ್ ಹಾಕು ಅಂತ ಹೇಳ್ತಾರೆ? ಎಣ್ಣೆ ಹಾಕ್ತಾರೆ. ನೀವು ಹುಟ್ಟುವಾಗ ಇವಾಗೆಲ್ಲಾನು ಬೇಬಿ ಸೊಪ್ಪೆಲ್ಲ ಹಾಕಿ ಏನೇನೋ ಎಣ್ಣೆ ಹಾಕ್ತಾರಲ್ಲ ಗೊತ್ತಿಲ್ಲ. ಆದ್ರೆ ಹಿಂದಿನ ಕಾಲದಲ್ಲಿ ಹುಟ್ಟುವಾಗ ಎಣ್ಣೆಯಲ್ಲೇ ಮಗುವನ್ನು ಬೆಳೆಸ್ತಾ ಇದ್ರು. ಕಿವಿ, ಮುಕ್ಕು, ಕೈ, ಕಾಲು ಹಾಕಿ ಎಣ್ಣೆ ಹಾಕಿ, ಅರಳೆ ಎಣ್ಣೆ ಹಟ್ಟಿ ಅದನ್ನ ಮಗುನೇ ಎಣ್ಣೆಯಲ್ಲೇ ಬೆಳೆಸ್ತಾ ಇದ್ರು. ಇವಾಗೆಲ್ಲಾನು ಅಮ್ಮಾಮ್ ಸೊಪ್ಪ, ಗೀರ್ ಸೊಪ್ಪು, ವೆರಿ ಗುಡ್, ಅದರಲ್ಲೇ ಬೆಳೆಸ್ತಾ ಹೋಗ್ತಾರೆ. ಹಲ್ಲೆಲೂಯಾ. 501 ಗೀರ್ ಸೊಪ್ಪು ನೋಡಿದ್ದೀರಾ? ನೋಡಿದ್ರ 501? ಏನಕ್ಕೆ ಯೂಸ್ ಮಾಡ್ತಾರೆ? ಇವಾಗಿಲ್ಲ ಅದು. ಆಮೇಲೆ ತಲೆಗೂ ಕಾಲಿಗೂ ಎಲ್ಲರಿಗೂ ಅದೇ ಸೊಪ್ಪು ಯೂಸ್ ಮಾಡ್ತಾ ಇದ್ರು. ಆದ್ರೆ ಇವತ್ತು ಚೇಂಜ್ ಆಗಿದೆ. ಅದು ಹೆಂಗಾಗ್ಲಿ ಆ ಸಂದರ್ಭ ತಕ್ಕ ನಾವು ಚೇಂಜ್ ಆಗ್ಬೇಕು. ಆದ್ರೆ ತಲೆಗೆ ಎಣ್ಣೆ ಇಕ್ಕೋದು ತುಂಬಾ ಒಳ್ಳೇದು, ಅದು ಒಳ್ಳೇದಾಗಿರ್ತದೆ. ಬೈಬಲ್ ಹೇಳುತ್ತೆ. ಆಮೆನ್, ಆಮೆನ್, ಪ್ರೈಸ್ ಗಾಡ್. ಓಕೆ, ಈ ಸಮಯದಲ್ಲಿ ನೋಡ್ರಿ, ಕೀರ್ತನೆಗಳು 23:5 ವಾಕ್ಯ ಹೇಳುತ್ತೆ, ವೈರಿಗಳ ಮುಂದೆ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ. ವೈರಿಗಳ ಮುಂದೆ ನನಗೋಸ್ಕರ ನೀನು ಸಿದ್ಧಪಡಿಸುತ್ತೆ, ಔತಣವನ್ನು ಸಿದ್ಧಪಡಿಸುತ್ತೆ. ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತೆ. ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ಏನಂತ ದೇವರು ಹೇಳ್ತಾರಂತ ನೋಡ್ರಿ, ನಾವು ಜಯದ ಸಂಕೇತ ಎಣ್ಣೆಣ್ಣೆ ತಲೆಗಿಟ್ಕೊಳ್ಳುವಾಗ ನಾವು ಜಯ ಹೊಂದಿದ್ದೀವಿ ಅಂತೇಳಿ. ಯಾರ ಮೇಲೆ? ಶತ್ರುವಿನ ಮೇಲೆ ನಾವು ಜಯ ಹೊಂದಿದ್ದೇವೆ. ಆಮೇನ್, ಆಮೇನ್. ಏನ್ ಮಾಡ್ಬೇಕು? ಜಯ ಹೊಂದಿದ್ರೆ ಏನ್ ಮಾಡ್ಬೇಕು? ತಲೆಗೆ ಎಣ್ಣೆ ಇಟ್ಟಿರ್ತಾರೆ. ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ ನೋಡ್ರಿ, ಹೋದ್ರಿ. ವೈರಿಗಳ ಮುಂದೆಯೇ ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ. ಔತಣ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಯಾಕಂದ್ರೆ ನಾನು ಗೆದ್ದಿದ್ದೀನಿ, ಜಯ ಹೊಂದಿದ್ದೀನಿ. ಹಲ್ಲೆಲೂಯಾ. ಜಯ ಹೊಂದಿದಂತ ಸಂಕೇತ ಏನಂದ್ರೆ
ಒಂದು ಉತ್ಸಾಹ ಇರ್ತದೆ, ಮಕ್ಕದಲ್ಲಿ ಒಂದು ತೇಜಸ್ ಇರ್ತದೆ, ನಗು ಇರುತ್ತೆ. ಅದರ ಜೊತೆಗೆ ಔತಣದ ಜೊತೆಗೆ ಅಲ್ಲಿ ವಾಕ್ಯ ಹೇಳ್ತೀನಿ ನೋಡ್ರಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆ ತುಂಬಿ ಹೊರಸೂಸುತ್ತಿ. ಹಿಂದಿನ ಕಾಲದಲ್ಲಿ ತಲೆ ಬಾಚ್ಕೊಂಡು ಎಣ್ಣೆ ಇಟ್ಕೊಂಡ್ರೆ ಎಲ್ಲೋ ಹೋಗ್ತವ್ರೆ ಅಂತ ಅರ್ಥ, ಊರ್ಗ್ ಹೋಗ್ತವ್ರೆ ಅಂತ ಅರ್ಥ. ಕರೆಕ್ಟಾ? ನಿಜ ತಾನೆ? ಹಿಂದಿನ ಕಾಲದಲ್ಲಿ ತಲೆ ಬಾಚ್ಕೊಂಡು ಎಣ್ಣೆ ಇಟ್ಕೊಂಡ್ರೆ ಇವರೆಲ್ಲ ಊರ್ಗ್ ಹೋಗ್ತಾವ್ರೆ ಅಂತ. ಅಂದ್ರೆ ಊರ್ಗ್ ಹೋಗುವಾಗ ಅಷ್ಟೊಂದು ಸೌಂದರ್ಯತೆ, ಅಷ್ಟೊಂದು ಪ್ರಾಮುಖ್ಯತೆ ತೋರಿಸುತ್ತೆ. ಆಮೇಲೆ ಆ ಎಣ್ಣೆ ಅಷ್ಟೊಂದು ಗುರುತಿಸ್ತದೆ. ಎಲ್ಲ ಹೋಗ್ತಾರೆ, ತಲೆಗೆಲ್ಲ ಎಣ್ಣೆ ಇಟ್ಕೊಂಡು ಬಲೆ ಹೋಗ್ತಾನಪ್ಪ ಮಿಂಚ್ಕೊಂಡು ಅಂತ ಹೇಳ್ತಾರೆ ಅಂತ ಇದ್ರೆ. ಇವಾಗ ಒಣಗೋಗಿರ್ತದೆ, ಸುರುಗುತ್ತಲೇ ಆಗ್ಬಿಟ್ಟಿರ್ತದೆ. ಬಿಳಿ ಕೂದಲು, ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲು, ಯಾಕಂದ್ರೆ ತಲೆಗೇನಿಲ್ಲ, ಎಣ್ಣೆ ಇಲ್ಲ, ಪೊರ್ಕು, ಏನುಗಳಂತೂ ಇಲ್ಲ ಬಿಡ್ರಿ ಕೆಲವ್ರಿಗೆ. ನೆನ್ನೆ ಒಂದು ಮಗು ಪಾಪ ಗುಂಡೊಡ್ಸ್ಕೊಂಡೇ ಬಂದ್ರು. ಕೇಳಿದ್ರಿ ಏನಮ್ಮ ಅಂದ್ರ, ರೀ ಏನುಗಳಂತ. ನನ್ ತುಂಬಾ ದಿವಸ ಆಯ್ತು ಏನುಗಳ ಬಗ್ಗೆ ಕೇಳಿ. ಪಾಪ ಏನುಗಳು ವಂಶನೇ ನಾಶ ಮಾಡ್ಬಿಟ್ಟಾರೆ. ಆಸಿಡ್ ಹಾಕಿ, ಶಾಂಪು ಹಾಕಿ, ಅದಾಕಿ ಅದನ್ನ ಸರ್ವನಾಶ. ಮೊದಲು ಎಲ್ಲದರಲ್ಲಿ ಮೇಯ್ತಾ ಇದ್ರು, ಬಟ್ಟೆಗಳ ಮೇಲೆ, ಮಕ್ಕದ ಮೇಲೆ ಎಲ್ಲ. ಇವಾಗ ಏನುಗಳಿಲ್ಲ, ಮೇಯ್ಸೋರು ಇಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಆಮೆನ್, ಪ್ರೈಸ್ ದಿ ಲಾರ್ಡ್. ಗಮನಿಸ್ರಿ, ದೇವ ವಾಕ್ಯ ಹೇಳುತ್ತೆ, ನನ್ನ ತೈಲವನ್ನ ಹಚ್ಚಿಸ್ತೇ. ಯಾಕಂದ್ರೆ ಜಯದ ಸಂಕೇತ, ನಾನು ಜಯ ಹೊಂದಿದ್ದೀನಿ. ಎಷ್ಟು ಜನ ಜಯ ಹೊಂದಿದ್ದೀರಿ ಸೈತನ ಮೇಲೆ? ಆಮೇಲೆ ಸೈತನ ಜಯ ಹೊಂದಿದವ್ರಲ್ಲ ಒಂದ್ಸತಿ ಹೇಳ್ರಿ ಹಲ್ಲೆಲೂಯಾ. ಹಾಗಾದ್ರೆ ಸೈತನ ಮೇಲೆ ಜಯ ಹೊಂದಿದ್ದವರು ಏನಿಕ್ಕೊಂಡಿರ್ಬೇಕಂತ ತಲೆಯಲ್ಲಿ ಏನಿಕ್ಕೊಂಡಿರ್ಬೇಕು? ಹಂಗಾದ್ರೆ ಹೋಲ್ಸೇಲ್ ಅಂಗಡಿಯಲ್ಲಿ ಎಣ್ಣೆ ಫುಲ್ ಸೇಲ್ ಆಗ್ತದೆ ಈ ಸರ್ತಿ. ಎಲ್ರು ಹೋಗಿ ಎಣ್ಣೆ ಕೇಳಿದ್ರೆ ಏನು ಸಮಾಚಾರ, ಚರ್ಚರೆಲ್ಲ ಒಂದು ಎಣ್ಣೆ ಕೇಳಿದ್ರೆ ಏನ್ ಸಮಾಚಾರ ಅಂದ್ರೆ, ಅವ್ರ ನಮ್ ಪಾಸ್ಟ್ ಹೇಳಿದ್ರೆ ಎಣ್ಣೆ ತಗೊಂಡು ತಲೆಗೆ ಹಾಕೋಬೇಕಂತೆ. ಓ ಒಳ್ಳೇದಪ್ಪ, ಚೆನ್ನಾಗಿ ಬಿಸ್ನೆಸ್ ನಡೀಲಿ ಅಂತ. ಅವ್ರು ಏನನ್ನ ಬಿಸ್ನೆಸ್ ಮಾಡ್ಕೊಳ್ಳಿ, ಬರೋದು ನಮ್ಗೆ ಒಳ್ಳೆಯದು. ಆಮೇನ್, ಆಮೇನ್, ಪ್ರೈಸ್ ಗಾಡ್. ಮತ್ತಾಯ ಸುವಾರ್ತೆ 6:17 ವಾಕ್ಯ, ಆದರೆ ನೀನು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳಗೋ. ಹೀಗೆ ಮಾಡಿದರೆ ನೀನು ಉಪವಾಸ ಎಂದು ಜನರಿಗೆ ಕಾಣದೆ ಹೋದಾಗ್ಯೂ. ಎಷ್ಟೋ ಜನ ಉಪವಾಸ ಅಂದ್ರೆ ಅನೇಕ ತರದ ಪ್ಲಾನ್ಸ್ ಮಾಡ್ತಾ ಇರ್ತಾರೆ. ಉಪವಾಸ, ನಾನು ಮಾಡಿದ ಉಪವಾಸ ಬೇರೆ. ಈಗಲ್ಲ, ಯೇಸು ಸ್ವಾಮಿ ನಂಬೋದಕ್ಕಿಂತ ಮುಂಚೆ ನಾನು 1 ವರ್ಷಕ್ಕೊಂದ್ಸತಿ ಉಪವಾಸ ಮಾಡ್ತಾ ಇದ್ದೆ. 1 ಜೊಳೆ ಕಬ್ಬು, 1 kg ಗೆಣಸುಗಡ್ಡೆಗಳು, ಕಳ್ಳೆ ಪೂರಿ, ಸಿಕ್ಕಾಪಟ್ಟೆ ಎಲ್ಲ ತಿಂದ್ಬಿಟ್ಟು ಉಪವಾಸ. ಯಾರು ಮಾಡ್ತಾ ಇದ್ದು? ನಾನು. ನೀವೆಲ್ಲ ಒಳ್ಳೆಯವ್ರು ಬಿಡ್ರಿ, ನೀವೆಲ್ಲ ಸ್ವಲ್ಪ ನೀರು ಕೂಡ ಕುಡಿದಿರಲ್ಲ. ನಾನಂದ್ರೆ ನನಗಿಂತ 2ರಷ್ಟು ಮಾಡಿದವರು ಇದ್ದೀರಾ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಉಪವಾಸ ಅಂದ್ರೆ, ಅಂದ್ರೆ ಹತ್ತಿರ, ವಾಸ ಅಂದ್ರೆ ವಾಸಿಸೋದು, ದೇವರ ಹತ್ತಿರ ವಾಸ ಮಾಡೋದು ಅಂತ. ಅನೇಕ ಜನ ಉಪವಾಸ ಅಂದ ತಕ್ಷಣ ಊಟ ಬಿಟ್ಟು ದೇವರ ಮುಂದೆ ಸ್ಟ್ರೈಕ್ ಮಾಡೋದು ಅಂತ ತಿಳ್ಕೊಂಡ್ಬಿಟ್ಟವ್ರೆ. ಉಪವಾಸ ಅಂದ್ರೆ ಏನು? ನಾಳೆ ನಾನು ಉಪವಾಸ ಇರ್ತೀನಿ, ನಿನ್ನ ಗತಿ ಏನಾಗ್ತದೋ ನೋಡು, ನಿನ್ಗಷ್ಟೇ. ಏನೋ ಬೇರೆಯವರ ನಾಶ ಮಾಡಕ್ಕಲ್ಲ. ಉಪವಾಸ ದೇವರಲ್ಲಿ ನಾವು ಬೆಳೆಯೋದಿಕ್ಕೆ, ದೇವರ ನೆರಳಲ್ಲಿ ಸಮಯವನ್ನು ಕಳೆಯೋದು ಉಪವಾಸ, ದೇವರೊಂದಿಗೆ ವಾಸ ಮಾಡೋದು ಉಪವಾಸ. ಆಮೇಲೆ ಆ ಉಪವಾಸವನ್ನ ಡಂಗೂರ ಹಾಕೋಬೇಡ, ನಾನು ಉಪವಾಸದಿಂದ ತಿರ್ಸ್ಕೋಬೇಡ. ಹೆಂಗಿರ್ಬೇಕು ನೀನು? ತಲೆಗೆ ಎಣ್ಣೆ ಇಟ್ಟು ಸ್ನಾನ ಮಾಡಿ, ನಿನಗೂ ದೇವರಿಗೂ ಮಾತ್ರ ಸಂಬಂಧ ಇರಬೇಕು. ಆಮೇಲೆ ಹೇಳ್ರಿ, ಆಮೇನ್. ಉಪವಾಸದ ಊರಲ್ಲ ಅನೇಕ ಜನ ಉಪವಾಸ ಇರ್ತಾರೆ. ಚರ್ಚ್ಗಳಲ್ಲಿ, ಮನೆಗಳಲ್ಲಿ ಹೆಂಗಿರ್ತಾರೆ ಅಂದ್ರೆ, ಬೆಳಗ್ಗೆ 9 ಗಂಟೆಗೆ ಉಪವಾಸ ಸ್ಟಾರ್ಟ್ ಮಾಡಿ 5 ಗಂಟೆಗೆ ಆಯ್ತಪ್ಪ ಅಂತೇಳಿ ಊಟ ಮಾಡಿ ಮುಗಿಸ್ತಾರೆ. ಅಂದ್ರೆ 9 ಗಂಟೆಯಿಂದ 5 ಗಂಟೆವರೆಗೆ ಏನ್ ಮಾಡ್ತಾ ಇದ್ರಿ ಅಂದಾಗ, ಅನೇಕ ಜನ ಉಪವಾಸ ಅಂದ ತಕ್ಷಣ ಊಟ ಮಾಡದೆ ಇರೋದು, 5 ಗಂಟೆಗೆ ಊಟ ಮಾಡಿ ಮುಗಿಸೋದು ಅಂತ ತಿಳ್ಕೊಂಡಿದ್ರು. ಅದಲ್ಲ, ನೀವು ಉಪವಾಸ ಎಷ್ಟವರ್ ಇರ್ತೀರಂತ ಫಸ್ಟೇ ಫಿಕ್ಸ್ ಮಾಡ್ಕೋಬೇಕು. ಅಷ್ಟವರು, ಅಷ್ಟು ನಿಮಿಷನು, ಅಷ್ಟು ದಿನಾನು ಯಾರ ಜೊತೆನೂ ಮಾತಾಡಬೇಡ್ರಿ, ಯಾವ ಕೆಲಸನೂ ಮಾಡಬೇಡ್ರಿ. ಯಾಕಂದ್ರೆ ದೇವರಿಗೆ ಸಂಬಂಧಪಟ್ಟಂತ ಸಮಯ ಅದು. ದೇವರಿಗಾಗಿರುವಂತ, ದೇವರು ನಿನಗಿರುವಂತ ಸಂಬಂಧ. ಆ ಸಮಯವೆಲ್ಲ ದೇವ್ರ ಜೊತೆನೆ ಮಾತಾಡು. ಅದ್ ಬಿಟ್ಬಿಟ್ಟು ಪಾತ್ರೆ ಒಗಿತೀಯ, ಬಟ್ಟೆ ಒಗಿತೀಯ, ಅವ್ರ ಹತ್ರ ಮಾತಾಡ್ತೀಯ, ಇವ್ರ ಹತ್ರ ಗಿಸ್ತೀಯ, ಅಡಿಗೆ ಆಗಿಲ್ಲ ಅಂತೀಯ, ಕಿರ್ಚಾಡ್ತೀಯ, ಕೂಗಾಡ್ತೀಯ. ಉಪವಾಸ ನೋಡಿದ್ರೆ ಅದು ಉಪವಾಸ ಅಲ್ಲ, ಅದು ದೊಂಬರಾಟ. ಏನದು? ನಾಟಕದ ಆಟ ಅದು, ಉಪವಾಸ ಅಲ್ಲ. ಆಮೇಲೆ
ಉಪವಾಸ ನೀನ್ ಎಷ್ಟವರ ಇರು, ಆ ಎಲ್ಲಾ ಸಮಯ ದೇವರಿಗಾಗಿ ಕೊಟ್ಟಿರ್ಬೇಕು, ದೇವರ ಜೊತೆಗಿರ್ಬೇಕು. ಬೈಬಲ್ ಓದು, ಆರಾಧನೆ ಮಾಡು, ಪ್ರಾರ್ಥನೆ ಮಾಡು, ಸ್ತೋತ್ರ ಮಾಡು, ಇಷ್ಟೇ. ಇದು ಬಿಟ್ಟು ನೀನು ಫೋನಲ್ಲಿ ಮಾತಾಡೋದು, ಅಲ್ಲಿ ಇಲ್ಲಿ ಲೋಕದ ಕೆಲಸ, ಅದು ಇದು ಎಲ್ಲವನ್ನ ಮುಗಿಸಿ ನಿನ್ಗೆ ಎಷ್ಟೊತ್ತಾಗುತ್ತೋ ಅಷ್ಟಕ್ಕೆ ಮೊದಲೇ ಫಿಕ್ಸ್ ಮಾಡು. ಆ ಫಿಕ್ಸ್ ಮಾಡೋ ಟೈಮಲ್ಲಿ ದೇವದೂತರು ಬಂದು ನಿಂತಿರ್ತಾರೆ, ನಿನ್ನ ಪ್ರಾರ್ಥನೆ ಪಲ್ಲಕ್ಕಿ ಹೇಳಿರ್ತದೆ, ಆ ಪ್ರಾರ್ಥನೆ ಜೀವನ ಕೊಟ್ಟಿರ್ತದೆ. ಆಮೇಲೆ ಅದು ಉಪವಾಸ. ಆದ್ರೆ ಉಪವಾಸದಲ್ಲಿ ಏನಿರ್ಬೇಕು? ತಲೆ ಮೇಲೆ ಎಣ್ಣೆ ಇರಬೇಕು, ಏಕಾಗ್ರತೆ ಇರಬೇಕು, ದೇವರ ಜೊತೆಯಲ್ಲಿ ಆಸೆ ಇರಬೇಕು. ನಾನು ದೇವರ ಜೊತೆ ಇವತ್ತು ಸಮಯವನ್ನು ಕಳೀತೀನಿ ಅಂತೇಳಿ. ಆಮೇನ್ ಆಮೇನ್ ಹಲ್ಲೆಲೂಯಾ. ಇದು ಕರೆಕ್ಟ್ ಉಪವಾಸ? ಎಷ್ಟು ಜನ ಕರೆಕ್ಟ್ ಅನಿಸುತ್ತೆ? ತಿಂದ್ಬಿಟ್ಟು ತಿನ್ನಲಾರ್ದು ಬಂದ್ರೆ ಉಪವಾಸನ ಅದು ಇಲ್ಲ. ದೇವರ ಜೊತೆ ಸಮಯವನ್ನು ಕೊಡಬೇಕು, ದೇವರ ಜೊತೆಲೆ ನಾವು ಮಾತಾಡ್ಬೇಕು. ಆಮೇನ್. ಒಂದೊಂದು ನಿಮಿಷ ಎಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರ ಜೊತೆ ಕೂತ್ಕೋ. ದೇವ್ರ ಹತ್ರ ಕೂತ್ಕೊಂಡ್ಮೇಲೆ ಯಾರ ಹತ್ರನು ಮಾತಾಡಬೇಡ, ಯಾವ ಕೆಲಸನೂ ಮಾಡಬೇಡ. ಯಾಕಂದ್ರೆ ನಿನಗೂ ದೇವ್ರಿಗೆ ಮಾತ್ರ ಸಂಬಂಧಪಟ್ಟಿದ್ದು. ಆ ತರ ಮಾಡಿ ನೋಡ್ರಿ, ನಿಮ್ಮಲ್ಲಿರುವಂತ ಹೊರಗಡೆ ಈಚೆ ಕಡೆ ಬಂದು ಶೈನಿಂಗ್ ಆಗ್ಬಿಡ್ತಾರೆ ನೀವು. ಆಮೇನ್. ಈ ರೀತಿಯಾಗಿ ನೀವು ಉಪವಾಸ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಒಂದು ದೆವ್ವಗಳು ಇರಲ್ಲ, ಒಂದು ಸಮಸ್ಯೆ ಇಲ್ಲ, ಎಲ್ಲದರ ಮೇಲೆ ಜಯ ನಿಮಗಿರುತ್ತೆ. ಆಮೇನ್ ಹಲ್ಲೆಲೂಯಾ. ಯಾಕಂದ್ರೆ ದೇವರ ಎದುರು ನೋಡುವಂತಹ ಒಂದು ಉಪವಾಸ. ಫ್ಯಾನ್ ಸ್ವಲ್ಪ ನನಗೆ ಇಕ್ಕಿದ್ರೆ ಚೆನ್ನಾಗಿರ್ತದೆ, ಯಾರಿಗೂ ಹಾಕೊಳ್ತೀರ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಮಾರ್ಕ್ ನಂಬರ್ ಸುವಾರ್ತೆ 6ನೇ ಅಧ್ಯಾಯ 13ನೇ ವಾಕ್ಯ ಓದಿ. 13. ಅವರು ಹೊರಟು ಹೋಗಿ ಜನರಿಗೆ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸಾರಿ. 6ನೇ ಅಧ್ಯಾಯ 13ನೇ ವಾಕ್ಯ, ಮಾರ್ಕ್ ನಂಬರ್ ಸುವಾರ್ತೆ. ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸಾರಿ ಅನೇಕ ದೆವ್ವಗಳನ್ನು ಬಿಡಿಸಿ ಅನೇಕ ರೋಗಿಗಳಿಗೆ ಎಣ್ಣೆ ಹಚ್ಚಿ ವಾಸಿ ಮಾಡಿದರು. ಯಾರು ಮಾಡಿದ್ದು? ಆಮೇನ್ ಆಮೇನ್. ಈ ಎಣ್ಣೆ ಹಚ್ಚುವಾಗ ರೋಗ ಬಿಡುಗಡೆ ಆಗುತ್ತೆ. ಆಮೇನ್. ಈ ಎಣ್ಣೆ ಅನ್ನೋದು ಒಂದು ಅಭಿಷೇಕ. ಹಲ್ಲೆಲೂಯಾ ಹಲ್ಲೆಲೂಯಾ. ಒಂದು ಎಣ್ಣೆಯ ಗುರುತು ಅಭಿಷೇಕವಾಗಿದೆ. ಗಮನಿಸ್ರಿ, ಯಾಕೆ ದೇವರು ಈ ರೀತಿ ಮಾಡಿದ್ರಂದ್ರೆ ಎಣ್ಣೆಯಲ್ಲಿ ಒಂದು ವಿಶೇಷತೆ ಇದೆ. ದೇವರು ಅದಕ್ಕಾಗಿ ಪ್ರತ್ಯೇಕವಾಗಿ ಪಡಿಸಿದ್ದಾನೆ. ಹಂಗಂತೇಳಿ ಯೇಸು ಸ್ವಾಮಿಗಿಂತ ಎಣ್ಣೆ ದೊಡ್ಡದಲ್ಲ. ಇಲ್ಲಿ ಎಣ್ಣೆ ಬಿಸಿ ಯಾರು ಮಾಡ್ತಾ ಇಲ್ಲ. ಎಣ್ಣೆಗಿರುವಂತ ಗುಣದ ಬಗ್ಗೆ ಬೈಬಲ್ ಹೇಳ್ತಾ ಇದೆ. ಆಮೇನ್. ಗಾಯಗಳಿಗೆ ಎಣ್ಣೆಯನ್ನು ಹಾಕುವಾಗ ಗುಣ ಆಗುತ್ತೆ. ಆಮೇನ್ ಆಮೇನ್ ಹಲ್ಲೆಲೂಯಾ. ರೋಗಿಗಳಿಗೆ ಎಣ್ಣೆ ಇಟ್ಟು ಪ್ರಾರ್ಥಿಸಿ ಅಂತ ದೇವರ ವಾಕ್ಯ ಹೇಳುತ್ತೆ. ಆಮೇನ್ ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಲೂಕ ನಂಬರ್ ಸುವಾರ್ತೆ 7ನೇ ಅಧ್ಯಾಯ 46ನೇ ವಾಕ್ಯ ಓದಿ. ನನ್ನ ತಲೆಗೆ ಎಣ್ಣೆ ಹಚ್ಚಲಿಲ್ಲ, ಇವಳಾದರೂ ಸುಗಂಧ ತೈಲವನ್ನು ಕಾಲಿಗೆ ಹಚ್ಚಿದಳು. ಇಲ್ಲಿ ಯೇಸು ಕ್ರಿಸ್ತನು ಒಬ್ಬ ವ್ಯಕ್ತಿಯ ಮನೆಗೆ ಊಟಕ್ಕೆ ಹೋಗಿದ್ದಾರೆ. ಊಟಕ್ಕೆ ಹೋದಾಗ ಅಲ್ಲಿ ಯಹೂದ್ಯರ ಪದ್ಧತಿ ಪ್ರಕಾರ ಯಾರಾದ್ರೂ ಮನೆಗೆ ಹೋದ್ರೆ ಕಾಲು ಕೈಗಳು ತೊಡ್ಕೊಳ್ಳಕ್ಕೆ ನೀರು ಕೊಡ್ತಾರೆ. ಅದಾದ ಮೇಲೆ ತಲೆಗೆ ಎಣ್ಣೆ ಹಚ್ಚುತ್ತಾರೆ. ಇದು ಯಹೂದ್ಯರ ಸಂಪ್ರದಾಯ. ಯೇಸು ಕ್ರಿಸ್ತನ ಅವರ ಮನೆಗೆ ಹೋದಾಗ ನೀರು ಕೊಟ್ಟಿಲ್ಲ, ಎಣ್ಣೆನೂ ಹಾಕಿಲ್ಲ. ಆಮೇನ್ ಆಮೇನ್ ಹಲ್ಲೆಲೂಯಾ. ಆದ್ರೆ ಒಬ್ಬ ಸ್ತ್ರೀ, ಪಾಪದಲ್ಲಿದ್ದಂತ ಸ್ತ್ರೀ, ಮೋಸದಲ್ಲಿದ್ದಂತ ಸ್ತ್ರೀ, ಊರನ್ನೇ ಕೆಡಿಸಿದಂತಹ ಹೆಣ್ಣುಮಗಳು ಯೇಸು ಸ್ವಾಮಿಯನ್ನ ಅಂಗೀಕಾರ ಮಾಡಿದ ಮೇಲೆ, ಸಕಲ ಪಾಪದಿಂದ ಬಿಡುಗಡೆ ಆದ ಮೇಲೆ ಆಕೆ ತನಗಾಗಿ ತುಂಬಾ ಅಮೂಲ್ಯವಾದಂತ ಎಣ್ಣೆಯನ್ನು ಇಟ್ಕೊಂಡ್ಲು. ಆಕೆ ಎಷ್ಟು ಜನ ಇದ್ರೂ ಸಹ ಯೇಸು ಕ್ರಿಸ್ತನ ಇರೋ ಜಾಗಕ್ಕೆ ಬಂದ ಆ ಮನೆಗೆ ತನ್ನ ಕಣ್ಣೀರಿಂದ ಪಾದಗಳನ್ನು ತೊಳೆದ್ಲು. ಆಮೇನ್ ಆಮೇನ್. ತನ್ನ ಅಮೂಲ್ಯವಾದಂತಹ ಶ್ರೇಷ್ಠವಾದಂತಹ ತುಂಬಾ ಕಾಸ್ಟ್ಲಿಯಾದ ಎಣ್ಣೆಯನ್ನ ಆತನ ಮೇಲೆ ಹಾಕಿದ್ರು. ಆಮೇನ್ ಹಲ್ಲೆಲೂಯಾ. ಆತನ ಕಾಲಿಗೆ ಅದೆಲ್ಲವನ್ನ ಹಚ್ಚಿದ್ದನ್ನು ನೋಡುವಾಗ ಆ ಸುಗಂಧ ತೈಲ ಎಲ್ಲವೂ ಹರಡಿಕೊಳ್ತು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ್ ಹೇಳ್ತಿರೋದಂದ್ರೆ, ನನಗೆ ಎಣ್ಣೆ ಹಚ್ಚಿಲ್ಲ, ನೀವು ಪಾದ ತೊಳೆದಿಲ್ಲ ಅಂತ ಹೇಳ್ತಾರೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನೇ ಅದನ್ನ ಎದುರು ನೋಡುವಂತನಾಗಿದ್ದಾನೆ. ಆಮೇನ್ ಆಮೇನ್ ಹಲ್ಲೆಲೂಯಾ. ಕೀರ್ತನೆ 45 7ನೇ ವಾಕ್ಯ. ಫಾಸ್ಟ್ ಆಗಿ ಓದಿ. ನೀನು
ಧರ್ಮವನ್ನು ಪ್ರೀತಿಸಿದ್ದಿ, ಹಾ. ಅಧರ್ಮವನ್ನು ದ್ವೇಷಿಸಿದ್ದಿ. ಹಾ. ಆದುದರಿಂದ ದೇವರು ನಿನ್ನ ದೇವರೇ ನಿನ್ನನ್ನು ಹಾ. ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಹಾ. ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ. ಏನಂತೆ? ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ. ಆಮೆನ್. ನಿನ್ನ ಸ್ನೇಹಿತನಿಗಿಂತ ನೀನು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾ? ನಿನ್ನ ಪಕ್ಕದ ಮನೆಯಿಂದ ನೀನು ನಿನ್ನ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾ? ನಿನ್ನ ಬಂಧುಗಳಲ್ಲಿ ನೀವು ವಿಶೇಷವಾದವರಾಗಿರ್ಬೇಕಾ? ದೇವರಿಂದ ಈ ಅಭಿಷೇಕವನ್ನು ಹೊಂದಿಕೋಬೇಕಾಗಿದೆ. ಆಮೆನ್. ನಿನ್ನನ್ನ ಎಣ್ಣೆಯಿಂದ ಅಭಿಷೇಕ ಮಾತ್ರ ಅಲ್ಲ, ಪವಿತ್ರಾತ್ಮದಿಂದ ಅಭಿಷೇಕ ಮಾಡುವಂತನಾಗಿದ್ದಾನೆ. ಆಮೇಲೆ ಅಲ್ರಿ, ಹಲ್ಲೆಲೂಯಾ. ಈ ಅಭಿಷೇಕ ನಿನ್ನನ್ನು ಏನ್ ಮಾಡುತ್ತಂದ್ರೆ ನಿನ್ನ ಸ್ನೇಹಿತರಿಗಿಂತ ಉನ್ನತ ಸ್ಥಾನದಲ್ಲಿ ಇಡುತ್ತೆ. ನಿನ್ನ ಬಂಧುಗಳಲ್ಲಿ ನಿನ್ನನ್ನು ವಿಶೇಷವಾಗಿಡ್ತದೆ. ನಿನ್ನ ಊರಲ್ಲಿ ನಿನ್ನ ವಿಶೇಷವಾಗಿ ದೇವರು ಇಡ್ತಾನೆ. ಎಲ್ಲದರ ಮೇಲೆ ನಿನ್ನ ಅಧಿಕಾರಿಯಾಗಿ ಆಶೀರ್ವಾದಕರವಾಗಿ ಇಡ್ತಾನೆ. ಆಮೆನ್, ಆಮೆನ್. ಎಷ್ಟು ಜನಕ್ಕೆ ಬೇಕು ಈ ಅಭಿಷೇಕ? ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ಎಣ್ಣೆ ಆಗಿದೆ, ಅದು ಹೊಸ ಒಡಂಬಡಿಕೆ ಬಂದಾಗ ಅದು ಅರ್ಥ ಏನಂದ್ರೆ ಅಭಿಷೇಕವಾಗಿದೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗ್ಲಿ. ಗಮನಿಸಿರಿ, ಕೀರ್ತನೆ ಯಮೋಚನ ಕಾಂಡ 25:6 ವಾಕ್ಯದಲ್ಲಿ ದೀಪಕ್ಕೆ ಬೇಕಾದ ಎಣ್ಣೆಯು ಅಭಿಷೇಕ ತೈಲಕ್ಕೂ ಮತ್ತು ಪರಿಮಳ ಧೂಪಕ್ಕೆ ಬೇಕಾದ ಸುವಾಸನ ದ್ರವ್ಯಗಳು, ಮಹಾಯಾಜಕನ ಕವಚಕ್ಕೆ ಬೇಕಾಗಿರುವ ಗೋಮೋದಕ ರತ್ನಗಳು. ಗಮನಿಸಿ, ಜಾಲಿ ಮರವು ದೀಪಕ್ಕೆ ಬೇಕಾದ ಎಣ್ಣೆಯು ಅಭಿಷೇಕ ತೈಲಕ್ಕೂ ಪರಿಮಳ ಧೂಪಕ್ಕೂ ಬೇಕಾದಂತಹ ಸುವಾಸನ ದ್ರವ್ಯಗಳು. ಆಮೇನ್. ಗಮನಿಸಿರಿ, ಇಲ್ಲಿ ಒಂದು ಎಣ್ಣೆಯನ್ನ ಯಾವುದಕ್ಕಾಗಿ ಪರಿವರ್ತನೆ ಮಾಡಲ್ಪಟ್ಟಿದೆ? ಅಭಿಷೇಕ ಮಾಡೋದಿಕ್ಕೆ, ದೀಪಕ್ಕೆ, ಆಮೇನ್, ಬೆಳಕು ಕೊಡೋದಿಕ್ಕೆ. ಹಲ್ಲೆಲೂಯಾ. ಅಭಿಷೇಕದ ಗುರುತಾಗಿದೆ. ಈಗಾಗಲೇ ನಾವು ಹೇಳಿದ್ದೇವೆ, ಈ ಎಣ್ಣೆ ಹೆಚ್ಚು ಪ್ರಾರ್ಥಿಸುವಾಗ ಅನೇಕ ರೋಗಗಳು ಬಿಡುಗಡೆ ಆಗ್ತವೆ ಅಂತೇಳಿ. ಆಮೇನ್, ಆಮೇನ್. ಕೆಲವರಿಗೆ ಹಂಗೆ ಪ್ರಾರ್ಥನೆ ಮಾಡೋದು ಬಿಡುಗಡೆ ಆಗುತ್ತೆ. ಇನ್ನು ಕೆಲವರಿಗೆ ಪಾಪ ಪರಿಹಾರ ಮಾಡುವ, ಪಶ್ಚಾತ್ತಾಪ ಅರಿಕೆ ಮಾಡುವಾಗ ಬಿಡುಗಡೆ ಆಗುತ್ತೆ. ಇನ್ನು ಕೆಲವರು ಪಾಪ ಪರಿಹಾರ ಆದ ಮೇಲೆ ಇನ್ನೂ ಹಂಗೆ ಇದೆ, ಕಾಯಿಲೆ ಸಮಸ್ಯೆಗಳಿದೆ ಅಂದ್ರೆ ಅವರ ಮೇಲೆ ತಲೆಯ ಮೇಲೆ ಎಣ್ಣೆ ಇಟ್ಟು ಪ್ರಾರ್ಥಿಸುವಾಗ ದೇವರ ವಾಕ್ಯ ಹೇಳುತ್ತೆ ಬಿಡುಗಡೆ ಆಗುತ್ತೆ. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಅದು ಹೇಳಲ್ಪಟ್ಟಿದೆ. ಕರ್ತನ ಹೆಸರಿನಿಂದ, ಗಮನಿಸಿರಿ, ಕರ್ತನ ಯೇಸು ಕ್ರಿಸ್ತನ ಹೆಸರಿನಿಂದ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುತ್ತದೆ. ಆಮೆನ್. ಅನೇಕ ಸಹೋದರಿಗಳು ಹೇಳಿದ್ರು, ಅನೇಕ ತಾಯಂದಿರು ಹೇಳಿದ್ರು, ಇದರ ಪ್ರಾರ್ಥನೆ ಮಾಡೋಕೆ ಬಿಡುಗಡೆ ಆಯ್ತು, ಫೋನಲ್ಲಿ ಪ್ರೇಯರ್ ಮಾಡೋದಕ್ಕೆ ಈ ತರ ಬಿಡುಗಡೆ ಆಯ್ತು ಅಂತೇಳಿ. ಕಾರಣ ಏನಂದ್ರೆ ಕರ್ತನು ಆ ಪ್ರಾರ್ಥನೆ ಅಂಗೀಕಾರ ಮಾಡಿದ. ಆಮೇಲೆ ಕರ್ತನ ಅಭಿಷೇಕ ಯಾರಲ್ಲಿರ್ತದೋ ಆ ಪ್ರಾರ್ಥನೆ ಬಿಡುಗಡೆ ಕೊಡುವಂತದ್ದಾಗಿರುತ್ತದೆ. ನಾವು ಪ್ರಾರ್ಥಿಸುವಾಗ ಪವಿತ್ರಾತ್ಮ ಭರಿತರಾಗಿ ನಾವು ಪ್ರಾರ್ಥಿಸಬೇಕು. ಆರಾಧಿಸುವಾಗ ಪವಿತ್ರಾತ್ಮ ಭರಿತರಾಗಿ ಆರಾಧಿಸಬೇಕು. ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಗಮನಿಸ್ರಿ, ಮಾರ್ಕ್ ಸುವಾರ್ತೆಯಲ್ಲಿ ನಾವು ನೋಡಿದ್ವಿ 6:13 6:13 ಅನೇಕ ದೆವ್ವಗಳನ್ನು ಬಿಡಿಸಿ ಅನೇಕ ರೋಗಿಗಳಿಗೆ ಎಣ್ಣೆ ಹಚ್ಚಿ ವಾಸಿ ಮಾಡಿದರು. ಆಮೆನ್. 17ನೇ ವಾಕ್ಯದಲ್ಲಿ ಕೂಡ ನಾವು ನೋಡಿದ್ವಿ ಅಲ್ವದು. ಇಲ್ಲ, ಓಕೆ, 13ನೇ ವಾಕ್ಯ, ಅದು 17ನೇ ವಾಕ್ಯ ಮತ್ತೆ ಬರೆಸುವಂತೆ. ಓಕೆ, ಏನ್ ಮಾಡಿದ್ರಂತೆ? ಅನೇಕ ದೆವ್ವಗಳನ್ನು ಬಿಡಿಸಿ ರೋಗಿಗಳಿಗೆ ಎಣ್ಣೆ ಹಚ್ಚಿ ಪ್ರಾರ್ಥಿಸಿದ್ರು. ಓಕೆ, ಬರೀ ರೋಗ ಮಾತ್ರ ಅಲ್ಲ, ಈ ಎಣ್ಣೆ ಎಂತದ್ ಮಾಡುತ್ತಂದ್ರೆ ಸಾಲವನ್ನು ತೀರಿಸುತ್ತೆ. ಹಲ್ಲೆಲೂಯಾ. ಈ ಅಭಿಷೇಕ ಸಾಲವನ್ನು ತೀರಿಸುತ್ತೆ. ಆಮೆನ್, ಆಮೆನ್. ವಾಕ್ಯ ಹೋದ್ರೆ 2ನೇ ಅರಸುಗಳು 4ನೇ ಅಧ್ಯಾಯದಲ್ಲಿ ಮೈಕ್ ತಗೊಂಡು ಹೋದ್ರಿ. ಒಂದು ದಿವಸ ಹೌದಮ್ಮ, ಪ್ರವಾದಿ ಮಂಡಳಿಯಲ್ಲೊಬ್ಬನು ಹೆಂಡತಿ ಎಲಿಷನ ಹತ್ತಿರ ಬಂದು
ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು, ಅವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಾನೆಂಬುದು ನಿನಗೆ ಗೊತ್ತುಂಟಲ್ಲ. ಸಾಲ ಕೊಟ್ಟವನು ನನ್ನ 2 ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ಎಂದು ಮೊರೆಯಿಟ್ಟಳು. ಎಲೀಷನು ಆಕೆಗೆ, ನಾನು ನಿನಗೇನು ಮಾಡಬೇಕೆನ್ನುತ್ತಿ, ನಿನ್ನ ಮನೆಯಲ್ಲಿ ಏನಿರುತ್ತದೆ ಹೇಳು ಅಂದನು. ಅದಕ್ಕೆ ಅವನು, ನಿನ್ನ ದಾಸಿಯ ಮನೆಯಲ್ಲಿ 1 ಮೊಗೆ ಎಣ್ಣೆ ಹೊರತಾಗಿ ಏನೂ ಇಲ್ಲ ಎಂದು ಉತ್ತರ ಕೊಟ್ಟನು. ಗಮನಿಸಿ, ಆಮೇನ್. ಈಗ ಒಬ್ಬ ಪಾಸ್ಟ್ ಇದ್ದು ಸೇವೆ ಮಾಡ್ತಿದ್ದನು, ಅದನ್ನು ಸತ್ತೋಗ್ಬಿಟ್ಟ ಸಾಲ ಮಾಡಿ. ಸಾಲಗಾರರು ಬಂದು ಮಕ್ಕಳನ್ನ ಕರ್ಕೊಂಡು ಸಂಬಳಕ್ಕೆ ಕರ್ಕೊಂಡು ಹೋಗೋಕೆ ರೆಡಿ ಇದ್ದಾನೆ. ಆಮೇನ್. ಸಾಲ ತುಂಬಾ ಕಷ್ಟ. ಆದ್ರೆ ಈಗ ಆ ಅಮ್ಮನಿಗೆ ಬೇರೆ ದಾರಿ ಇಲ್ಲ. ಪಾಸ್ಟ್ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ, ಅಪ್ಪ ನನ್ನ ಗಂಡ ನಿನ್ಗೆ ಗೊತ್ತಲ್ವಾ, ಅವನು ಸಾಲ ಮಾಡಿ ಸತ್ತೋಗ್ಬಿಟ್ಟ. ಈಗ ಸಾಲಗಾರರು ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದಾಗ ನಾನೇನ್ ಮಾಡ್ಬೇಕಮ್ಮ ಅಂತ ಕೇಳುವಾಗ, ನನ್ನ ಸಾಲ ತೀರ್ಸಕ್ಕೆ ಏನಾದ್ರೂ ಸಹಾಯ ಮಾಡ್ತಾರೆ ಅಂತೇಳಿ ಆ ಅಮ್ಮ ಎದುರು ನೋಡ್ತಾಳೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ ಒಂದು ಸೇವಕರಾದಂತವರು ಆ ಅಮ್ಮ ಕೇಳಿದ್ದೇನೆಂದ್ರೆ, ನಿಮ್ ಮನೇಲಿ ಏನಿದೆ? ಆಮೇಲೆ ಏನ್ ಕೇಳಿದ್ರು? ನಿಮ್ಮ ಮನೆಯಲ್ಲಿ ಏನಿದೆ ಅಂತ ಕೇಳುವಾಗ ಆ ತಾಯಿ ಹೇಳಿದ್ದು, ನಮ್ಮ ಮನೆಯಲ್ಲಿ 1 ಮಗು ಅಥವಾ ಸ್ವಲ್ಪ, ನನಗೆ ಮನೆಯಲ್ಲಿ ಎಣ್ಣೆ ಮಾತ್ರ ಇದೆ. ಆಮೇನ್, ಆಮೇನ್. ಸೇವಕರು ಹೇಳಿದ್ರು, ಅಷ್ಟೇ ಸಾಕು, ಅಭಿಷೇಕ ಸಾಕು. ನಿನ್ನ ಮನೇಲಿ ಏನಿದೆ? ಅಭಿಷೇಕ ಇರಬೇಕು. ನಿನ್ನಲ್ಲಿ ಏನಿರ್ಬೇಕು? ಅಭಿಷೇಕ ಇರಬೇಕು. ಅಭಿಷೇಕ ಏನ್ ಮಾಡುತ್ತೆ? ನಿನ್ನ ಸಾಲವನ್ನ ತೀರಿಸುತ್ತೆ. ಆಮೇನ್. ಆಗ ಆ ಸೇವಕರು ಹೇಳ್ತಾರೆ, ನೀನು ನಿಮ್ಮ ಅಕ್ಕಪಕ್ಕದ ಮನೆಯ ಪಾತ್ರೆಗಳನ್ನ ತೆಗೆದುಕೊಂಡು ಬಾ, ಅಕ್ಕಪಕ್ಕದ ಮನೆಗಳನ್ನ ಪಾತ್ರೆ ತೆಗೆದುಕೊಂಡ್ ಬಾ, ಆ ಎಣ್ಣೆಯನ್ನ ಹಾಕು, ಪ್ರಾರ್ಥನೆ ಮಾಡಿ ಅಂತ ಹೇಳುವಾಗ ಅವರು ಅವರಿಬ್ಬರು ಮಕ್ಕಳು ಅಕ್ಕಪಕ್ಕದಲ್ಲಿರುವಂತ ಎಲ್ಲಾ ಪಾತ್ರೆಗಳು ತೆಗೆದುಕೊಂಡ್ ಬಂದು ಆ ಪಾತ್ರೆಗಳನ್ನ ಜೋಡಿಸಿಬಿಟ್ಟು ಬಾಗಿಲು ಹಾಕ್ಬಿಟ್ಟು ಪ್ರಾರ್ಥನೆ ಮಾಡಿ ಒಂದೊಂದು ತೊಟ್ಟನ್ನ ಆ ಒಂದು ಪಾತ್ರೆಗೆ ಹಾಕಿದಾಗ ಆ ಪಾತ್ರೆ ಉಕ್ಕಿ ಉಕ್ಕಿ ಬರ್ತದೆ. ಆಮೇಲೆ ಎಲ್ಲ ಪಾತ್ರೆಗಳು ಉಕ್ಕಿ ಬಿಡ್ತು. ಆಮೇಲೆ ಆ ಎಣ್ಣೆ ನುಕ್ಕೋದು ನಿಂತೋಯ್ತು. ಆ ಪಾಸ್ಟ್ಗೆ ಹೋಗಿ ಹೇಳಿದ್ರು, ಅಯ್ಯ ಎಲ್ಲಾ ಪಾತ್ರೆಗಳು ತುಂಬೋಯ್ತು. ಅವಾಗ ಹೇಳಿದ್ರು, ಎಣ್ಣೆ ಮಾರಿ ನೀನು ಸಾಲ ತೀರಿಸಿ ಉಳಿದಿದ್ದಲ್ಲಿ ಜೀವನ ಮಾಡು. ಆಮೇಲೆ ಆಮೇಲೆ ಏನಾಯ್ತು? ಸಾಲ ತೀರಿತು. ಆಮೇಲೆ ಎಷ್ಟು ಜನಕ್ಕೆ ಈ ಅಭಿಷೇಕ ಬೇಕು? ಸಾಲ ತೀರಿಸುವಂತ ಅಭಿಷೇಕ. ಆ ಸಹೋದರಿ ಹೇಳಿದ್ರು, ನಾವು ಒಡವೆ ಬಿಡಿಸ್ಕೊಂಡ್ರಿ ಅಂತೇಳಿ. ಆಮೇಲೆ ಇನ್ನು ವಾರ ಅನೇಕರು ಬಂದು ನನಗೆ ಹೇಳಿದ್ರು, ಪಾಸ್ಟರ್ ನಾನು ಸಹ ಒಡವೆ ಬಿಡಿಸ್ಕೊಂಡೆ, ನಾನು ಒಡವೆ ಬಿಡಿಸ್ಕೊಂಡೆ ಅಂತೇಳಿ. ತುಂಬಾ ಸಂತೋಷ. ಎಲ್ಲರ ಒಡವೆಗಳು ಯೇಸು ನಾಮದಲ್ಲಿ ಬಿಡುಗಡೆ ಆಗಿದ್ದಕ್ಕೆ ಆಗಿಸ್ತೋ, ಎಲ್ಲ ಸಾಲಗಳು ತೀರಿದ್ದಕ್ಕೆ ಆಗಿಸ್ತೋತ್ರ. ಆಮೇನ್, ಆಮೇನ್, ಹಲ್ಲೆಲೂಯ. ನಿನ್ನಲ್ಲಿ ಈ ಅಭಿಷೇಕ ಇದ್ದಾಗ ನಿನ್ನ ಸಾಲಗಳು ತೀರಲ್ಪಡುತ್ತದೆ. ಏನಿರಬೇಕು? ಅಭಿಷೇಕ ಇರಬೇಕು. ಆಮೇನ್. ಚರ್ಚಿಗೆ ಬಂದು ಕುತ್ಕೊಂಡು ಹೋಗೋದಲ್ಲ, ಚರ್ಚಿಗೆ ಬಂದು ಅಭಿಷೇಕದಿಂದ ತುಂಬಲ್ಪಟ್ಟವರಾಗಿ ನಂಬಿಕೆಯಿಂದ ಹೊರಗಡೆ ಹೋಗ್ಬೇಕು ನಾವು. ಆಮೇನ್, ಹಲ್ಲೆಲೂಯ. ಅಭಿಷೇಕ ಇರೋ ಜಾಗದಲ್ಲಿ ದೆವ್ವಗಳು ಓಡಿ ಹೋಗ್ತವೆ. ಅಭಿಷೇಕ ಇರೋ ಜಾಗದಲ್ಲಿ ರೋಗಗಳು ಗಡಿಗಡೆ ಆಗ್ತವೆ. ಅಭಿಷೇಕ ಇರೋ ಜಾಗದಲ್ಲಿ ಭಯ ಇರೋದಿಲ್ಲ. ಅಭಿಷೇಕ ಜಾಗದಲ್ಲಿ ಅದ್ಭುತಗಳು ಉಂಟಾಗ್ತವೆ. ಅಭಿಷೇಕ ಜಾಗದಲ್ಲಿ ಸತ್ತವರು ಬದುಕುತ್ತಾರೆ. ಅಭಿಷೇಕದಲ್ಲಿ ಅನೇಕ ಮಹತ್ ಕಾರ್ಯಗಳು ಉಂಟಾಗ್ತವೆ. ಹಲ್ಲೆಲೂಯ. ಚಪ್ಪಲ ದೇವರ ಮಹಿಮೆಗಾಗಿ ಜೋರಾಗಿ. ಅಭಿಷೇಕ ಅನ್ನೋದು ನಮ್ಮ ಜೀವಿತವನ್ನ ಉಚ್ಚುವಿನ ತರಿಸ್ತದೆ. ಆಮೇನ್. ಅಭಿಷೇಕ ನಮ್ಮ ಮುಖವನ್ನ ತೇಜಸ್ಸಾಗಿ ಮಾರ್ಪಡಿಸುತ್ತೆ. ಆಮೇನ್. ಯೇಸು ಕ್ರಿಸ್ತನ ಹೆಸರಲ್ಲಿ ಈ ಒಂದು ಅಭಿಷೇಕ ನಾವು ಹೊಂದ್ಕೋಬೇಕು. ದೀಕ್ಷಾ ಸ್ಥಾನ ತೆಗೆದುಕೊಂಡ ಪ್ರತಿಯೊಬ್ಬರು ಅಭಿಷೇಕದಿಂದ ತುಂಬಲ್ಪಡುವರಾಗಿರಬೇಕು. ನೀವು ಪಕ್ಕದಲ್ಲಿ ಹೋಗ್ತಾ ಇದ್ರೆ ದೆವ್ವಗಳು ನಿಮ್ಮ ಮನೆ ಕಡೆ ಬರೋದೇ ಇಲ್ಲ. ನೀವು ಪಕ್ಕದಲ್ಲಿ ಹೋದ್ರೆ ಸಾಕು, ದೆವ್ವಗಳ ರೇಗಿ ಹೋಗ್ಬಿಡ್ತವೆ. ಹಲ್ಲೆಲೂಯ, ಹಲ್ಲೆಲೂಯ. ನೀವು ಮಾತಾಡುವಾಗಲೇ ನಿಮ್ಮ ಮಧ್ಯದಲ್ಲಿ ದೆವ್ವಗಳು ಹೊರಗಡೆ ಹೋಗ್ಬಿಡ್ತವೆ. ಅದಕ್ಕೆ ಬೇಕಾದಷ್ಟೇ ನಿಮ್ಮಲ್ಲಿ ಅಭಿಷೇಕ ಇರಬೇಕು. ಆಮೇನ್, ಆಮೇನ್, ಹಲ್ಲೆಲೂಯ. ಮತ್ತಾಯ ಬರೆದ ಸುವಾರ್ತೆ, ಲೂಕ ಬರೆದ ಸುವಾರ್ತೆ 4:18 ಓದಿ. ಕರ್ತನ ಆತ್ಮವು ನನ್ನ ಮೇಲೆ ಇದೆ. ಕರ್ತನ ಆತ್ಮವು ನನ್ನ ಮೇಲೆ ಇದೆ. ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಹೇಳೋದಕ್ಕೂ ಸಾರುವುದಕ್ಕೆ ಅಭಿಷೇಕಿಸಿದನು. ಹಲ್ಲೆಲೂಯ. ಯಾರಲ್ಲಿ ಅಭಿಷೇಕ ಇರ್ತದೋ ಅವರು ಸುವಾರ್ತೆಯನ್ನು ಹೇಳ್ತಾನೆ ಇರ್ತಾರೆ. ಆಮೇನ್. ಗಮನಿಸ್ರಿ, ಯಾರಲ್ಲಿ ಅಭಿಷೇಕ ಇರ್ತದೋ ಅವ್ರಿಗೆ ಏನ್ ಮಾಡ್ತಾರೆ? ಸುವಾರ್ತೆಯನ್ನ ಹೇಳ್ತಾರೆ. ಎಷ್ಟು ಜನಕ್ಕೆ ಅಭಿಷೇಕ ಇದೆ ಅಂತ ನೀವು ನಂಬ್ತೀರಾ?
ಅಭಿಷೇಕರವರು ಒಂದ್ಸತಿ ಕೈ ಎತ್ತರಿ, ಬೇಕಾದವರಲ್ಲ, ನನ್ನ ಹತ್ರ ಇದೆ ಅನ್ನೋರು. ನಿಮಗೆ ಅಭಿಷೇಕ ಇದೆಯಾ? ಆಚೆ ಕಡೆ ಅಭಿಷೇಕ ಇದೆಯಾ? ಅಭಿಷೇಕ ಇದ್ರೆ ಏನ್ ಮಾಡ್ತೀಯೋ, ಒಬ್ಬರಿಗಾದ್ರೂ ಸುವಾರ್ತೆಯನ್ನ ಸಾರ್ತೀಯ. ಅಭಿಷೇಕ ಇದ್ರೆ ಪ್ರಾರ್ಥನೆ ಮಾಡ್ತೀಯ, ಅಭಿಷೇಕ ಇದ್ರೆ ವಾಕ್ಯ ಓದ್ತೀಯ, ಅಭಿಷೇಕ ಇದ್ರೆ ಸಭೆಗೆ ಬರ್ತಾನೆ ಇರ್ತೀಯ. ಅಭಿಷೇಕ ನಿನ್ನನ್ನು ಸುಮ್ಮನೆ ಬಿಡೋದೇ ಇಲ್ಲ. ವಾಕ್ಯ ಹೇಳುತ್ತೆ, ಅಭಿಷೇಕ ಇರುವಂತ ವ್ಯಕ್ತಿ ಸುವಾರ್ತೆ ಸಾರ್ತಾ ಹೋಗ್ತಾನೆ. ಯೇಸು ಕ್ರಿಸ್ತನು ಶೀಘ್ರವಾಗಿ ಬರ್ತಾ ಇದ್ದಾರೆ, ಎಚ್ಚೆತ್ಕೊಳ್ರಿ, ತಿರುಗ್ಕೊಳ್ರಿ ಅಂತೇಳಿ ಆ ಅಭಿಷೇಕ ಸುಮ್ಮನೆ ಬಿಡೋದೇ ಇಲ್ಲ. ನಿಮ್ಮ ಬಂಧುಗಳ ಮಧ್ಯದಲ್ಲಿ, ಸ್ನೇಹಿತರ ಮಧ್ಯದಲ್ಲಿ ಹೋಗಿ ಸುವಾರ್ತೆನ ಸಾರೋದಕ್ಕೆ ನಿಮ್ಗೆ ಪ್ರಚಾರ ಪಡಿಸುತ್ತೆ, ನಿಮ್ಗೆ ಪ್ರೋತ್ಸಾಹ ಮಾಡುತ್ತೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಕೈಗಳ ಮೇಲೆ ಕೆತ್ತೇಳಿ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಎಷ್ಟು ಜನಕ್ಕೆ ಬೇಕು ಈ ಅಭಿಷೇಕ? ಬೇಕೇ, ಪ್ರತಿಯೊಬ್ಬರಿಗೆ ಅಭಿಷೇಕ ಬೇಕು. ನಮ್ಮ ಬಲದಿಂದ ನಾವು ಜೀವಿಸಬಾರದು, ಅಭಿಷೇಕದ ಬಲದಿಂದ ನಾವು ಜೀವಿಸಬೇಕು. ಈ ಅಭಿಷೇಕ ದೇವರು ಧಾರಾಳವಾಗಿ ಉಚಿತವಾಗಿ ಕೊಡುವಂತದ್ದು, ತಂದೆ ಮಗ ಪರಿಶುದ್ಧಾತ್ಮ ಹೆಸರಲ್ಲಿ ಕೊಡಲ್ಪಟ್ಟಂತದ್ದು. ನೀವು ಯಾರು ಕೇಳಿದ್ರೆ ಕೊಡಲ್ಪಡುತ್ತದೆ. ಹಲ್ಲೆಲೂಯಾ. ಆದ್ರೆ ಗಮನಿಸಿರಿ, ಅದು ಪವಿತ್ರಾತ್ಮ ನಮ್ಮನ್ನ ದೇವರ ಬಳಿಗೆ ನಡೆಸುತ್ತೆ, ದೇವರ ತರ ಮಾರ್ಪಡಿಸುತ್ತೆ, ದೇವರ ಜ್ಞಾನ ಕೊಡುತ್ತೆ. ಈ ಕಡೆ ಹೋಗ್ಬೇಕು, ಈ ಕಡೆ ಹೋಗಬಾರ್ದು ಅಂತೇಳಿ ಆಲೋಚನೆ ಕೊಡುತ್ತೆ. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಗಮನಿಸ್ರಿ, ಅಭಿಷೇಕ ಈ ಸಾಕ್ಷಿ ನೀವು ಕೇಳಿದ್ರೆ ಮತ್ತೆ ನನಗೆ ಒತ್ತಾಯ ಆಗ್ತಾ ಇದೆ, ಅದು ಹೇಳಿಬಿಡ್ತೀನಿ. ಒಬ್ಬ ಪಾಸ್ಟರ್ಗೆ ಬೆಂಗಳೂರಲ್ಲಿ ನಡೆದಂತ ಘಟನೆ. ಒಬ್ಬ ಪಾಸ್ಟರ್ಗೆ ದೇವರು ಪವಿತ್ರಾತ್ಮ ಮಾತಾಡ್ದ, ಅಭಿಷೇಕ ಮಾತಾಡ್ತಾ ಇದೆ, ನೀನು ಊರ್ವಶಿ ಟ್ಯಾಕಿಸ್ ಫಿಲಂ ಇದೆಯಲ್ಲ, ಟ್ಯಾಕಿಸ್ ಇದೆಯಲ್ಲ, ಅಲ್ಲಿಗೆ ಹೋಗು, ಅಲ್ಲೊಬ್ರು ಪ್ರೇಯರ್ ಮಾಡಬೇಕು ಅಂತ ಅಷ್ಟೇ ಹೇಳಿದ್ದು. ಅಡ್ರೆಸ್ ಇಲ್ಲ, ಏನಿಲ್ಲ, ಒಂದೇ ಶಬ್ದ. ಬೆಳಗ್ಗೆ ಅವರು ಸ್ವಲ್ಪ ದೂರದಲ್ಲಿರೋದ್ರಿಂದ ಆ ಸೇವಕರು ಇಲ್ಲಿ ಹೋಗಂತ ಹೇಳಿದ್ರಲ್ಲ ಅಂದ್ಬಿಟ್ಟಿದೆ, ಆ ಒಂದು ಊರ್ವಶಿ ಟ್ಯಾಕಿಸ್ ಹತ್ರ ಬಂದು ಎಲ್ಲಿ ಹೋಗ್ಬೇಕು ಗೊತ್ತಾಗ್ತಾ ಇಲ್ವಲ್ಲ ಅಂತೇಳಿ ನೋಡುವಾಗ ಒಂದು ಡೋರ್ ಕಾಣಿಸ್ತದೆ ಅವ್ರ ಮನಸ್ಸಲ್ಲಿ, ಈ ಬಾಗಿಲು ಹೋಗಿ ತಟ್ಟು, ಈ ಬಾಗಿಲು ತಟ್ಟು ಅಂತೇಳಿ. ಆ ಬಾಗಿಲು ತಟ್ಟೋಣ ಅಂತೇಳಿ ಹತ್ರಕ್ಕೆ ಹೋದಾಗ ಅವ್ರು ಯಾರೊಬ್ಬ ಎಮ್ಮ ಹೇಳಿದಂತೆ, ಇವಾಗ ತಾನೇ ಆ ಎಮ್ಮ ಡಾಕ್ಟರ್, ಆ ಮನೆಯವ್ರು ಯಾರು ಡಾಕ್ಟರ್, ಆ ಎಮ್ಮ ಇವಾಗ ತಾನೇ ಪೇಷಂಟ್ ಮುಗಿಸ್ಬಿಟ್ಟು ರೆಸ್ಟೋರೆಂಟ್ ತಗೊಂಡ್ತಾಳೆ, ಡಿಸ್ಟರ್ಬೆನ್ಸ್ ಮಾಡ್ಬೇಡ್ರಿ ಅಂತ ಹೇಳ್ಬಿಟ್ರು. ಮತ್ತೆ ಈ ಪಾಸ್ಟರ್ ವಾಪಸ್ ಬಂದ್ಬಿಟ್ಟು ಅವ್ರ ಮನೆ ಪಕ್ಕದಲ್ಲೇ ಒಂದು ಟೀ ಹೇಳ್ತಾರೆ. ಏನಪ್ಪಾ ಇಬ್ಸಕ್ ಹೋದ್ರೆ ಈ ಅಮ್ಮ ಹಿಂಗ್ ಹೇಳ್ಬಿಟ್ರಲ್ಲ ಅಂತೇಳಿ ಟೀ ಹೇಳಿದ್ರು. ಟೀ ಹೇಳಿದ ತಕ್ಷಣ ಟೀ ಕುಡಿಯಕ್ ಬಿಟ್ಟಿಲ್ಲ ದೇವರು. ಹೋಗು, ಆ ಅಭಿಷೇಕ ನೋಡಿ ಹೆಂಗಿರ್ತದೆ, ಹೋಗಿ ಬಾಗಿಲು ತಟ್ಟು ಅಂತ ಹೇಳಿದ್ರು. ಹೋಗಿ ಅದ್ ಏನೋ ಅಂದ್ಕೊಳ್ಳಿ, ದೇವ್ರು ಹೇಳಿದ್ರು ಅಂತೇಳಿ ಬಾಗಿಲು ತೆರೆದ್ರು. ಜೋರಾಗಿ ಬಾಗಿಲು ತೆರೆದು, ಬಾಗಿಲು ತೆಗೆದ ತಕ್ಷಣ ಜೋರಾಗಿ ಬಾಗಿಲನ್ನ ಆ ಎಮ್ಮ ತೆಗೆದ್ರೆ, ಯಾರೇ ಅಂತೇಳಿ ಜೋರಾಗಿ ಆ ಬಾಗಿಲನ್ನು ತೆಗಿತಾರೆ. ಈ ಪಾಸ್ಟರ್ ಸ್ವಲ್ಪ ಭಯನೂ ಆಯ್ತು. ಜೋರಾಗಿ ಅಮ್ಮ ಬಾಗಿಲು ತೆಗೆದ್ಬಿಟ್ಟು ಯಾರೇ ಅಂತ ಹೇಳಿದ್ರಲ್ಲ, ಅದಕ್ಕೆ ಒಂದೇ ಮಾತಾಡ, ಅಮ್ಮ ನೀವ್ ಯಾರೋ ನನಗೆ ಗೊತ್ತಿಲ್ಲ, ದೇವರು ನನ್ನಲ್ಲಿ ಕಳಿಸಿದ್ರು, ಇಂಥ ಜಾಗದಿಂದ ಬಂದೆ, ನಾನು ಯೇಸು ಸ್ವಾಮಿಯ ಸೇವಕ, ನಾನು ನಿನಗೆ ಒಂದು ಪ್ರಾರ್ಥನೆ ಮಾಡಿ ಹೋಗ್ತೀನಿ ಅಷ್ಟೇ ಅಂತ ಹೇಳಿದ್ರು. ಆಯ್ತು ಅಂದ್ರೆ ಪ್ರಾರ್ಥನೆ ಮಾಡಿದ್ರು. ಪ್ರಾರ್ಥನೆ ಮಾಡ್ಬಿಟ್ಟು ಅವ್ರು ಹೋಗ್ಬಿಟ್ರು. ಅದಾದ್ಮೇಲೆ ಒಂದು ವರ್ಷಕ್ಕೇನು ಆ ಪಾಸ್ಟರ್ನ ಒಂದು ಮೀಟಿಂಗ್ ಅಲ್ಲೇ ಅಮ್ಮ ಮೀಟ್ ಮಾಡಿದ್ರು. ಒಂದು ಮೀಟಿಂಗ್ ಹೋಗಿದ್ದಾರೆ, ಯೇಸು ಸ್ವಾಮಿ ಮೀಟಿಂಗ್ಗೆ. ಆ ಮೀಟಿಂಗ್ ಮಾಡಿದಾಗ, ಸರ್ ನೀವು ಜ್ಞಾಪಕ ಇದೆಯಾ, ನಮ್ಮ ಮನೆಗೆ ನೀವು ಬಂದು ಪ್ರಾರ್ಥನೆ ಮಾಡಿದ್ರು ಹೋದ ವರ್ಷ ಅಂತೇಳಿ. ಎಷ್ಟೋ ಜನ ಕರೆದ್ರು, ಅಮ್ಮ ಗೊತ್ತಿಲ್ಲ, ನೀವು ಒಂದು ನಿಮಿಷ ಏನಾದ್ರೂ ನನಗೆ ನೀವು ಲೇಟ್ ಆಗಿ ಬಂದಿದ್ರೆ ಅವತ್ತು ನಾನು ಸತ್ತೋಗ್ತಾ ಇದ್ದೆ ಅಂದ್ರು. ಯಾಕಮ್ಮ, ನಾನು ನನ್ನ ಗಂಡ ಕಿತ್ತಾಡ್ತಾ ಇದ್ವಿ, ನನಗೆ ಸಮಾಧಾನ ಇಲ್ಲ, ನಾನು ಡಾಕ್ಟರ್ ಆಗಿದ್ರು ನಮ್ಮ ಮನೇಲಿ ಸಮಾಧಾನ ಇಲ್ಲ. ಆದ್ರೆ ಅವತ್ತು ಏನಾಯ್ತಂದ್ರೆ, ಏನಾದ್ರೂ ಮಾಡಿ ನಾನು ವಿಷ ಕೊಡು ಸತ್ತೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡೆ. ಅವತ್ತು ನಾನು ವಿಷ ಎಲ್ಲ ಟ್ರೀಟ್ಮೆಂಟ್ ಅಲ್ಲಿ ಮುಗಿಸ್ಬಿಟ್ಟು ಬಾಗಿಲಾಗ್ಬಿಟ್ಟು ವಿಷಾದ ಬಾಟ್ಲ್ ಮುಚ್ಚಲ ತೆಗೆದು ಕುಡಿಬೇಕು ಅಂದ ತಕ್ಷಣ ದಮ ಅಂತ ಬಾಗಿಲು ತೆಗೆದ್ರು. ಇವ್ರೇನು ಸಾಯಕ್ಕೂ ಬಿಡಲ್ಲ ಅಂದ್ಬಿಟ್ಟಿದ್ರೆ ಬಾಗಿಲು ತೆಗೆದು ನೋಡಿದ್ರೆ ನೀವು ಬಂದ್ರಿ, ನೀವು ಒಂದು ಪ್ರೇಯರ್ ಮಾಡಿದ್ರಿ. ಆ ಪ್ರೇಯರ್ ಮಾಡುವಾಗ ಸತ್ತೋಗ್ಬೇಕಂತ ಸ್ಪಿರಿಟ್ ಬಿಟ್ಟು ಹೋಯ್ತು. ಇವತ್ತು ನಾನು ಬದುಕಿದ್ದೀನಿ ಅಂತ. ಆಮೆನ್. ಅಭಿಷೇಕ ಏನ್ ಮಾಡುತ್ತೆ? ಅಭಿಷೇಕ ಏನ್ ಮಾಡುತ್ತೆ? ಜೀವವನ್ನ ಉಳಿಸುತ್ತೆ. ಅಭಿಷೇಕ ಮಾತಾಡುತ್ತೆ. ಅಭಿಷೇಕ ನಡೆಸುತ್ತೆ. ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗಬಾರ್ದು ಅಂತ ಹೇಳುತ್ತೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಷ್ಟು ಜನಕ್ಕೆ ಬೇಕು ಈ ಅಭಿಷೇಕ? ಆಮೆನ್. ಇಷ್ಟು ಮಾತ್ರವಲ್ಲ, ನಾವು ಪರಲೋಕಕ್ಕೆ ಹೋಗ್ಬೇಕಾದ್ರೂ ಅಭಿಷೇಕ ಬೇಕೇ ಬೇಕು. ಈ ಎಣ್ಣೆ ಅನ್ನೋದು ಸಾಮಾನ್ಯವಲ್ಲ, ಎಣ್ಣೆ ಅನ್ನೋದು ಒಂದು ಅಭಿಷೇಕದ ಗುರುತಾಗಿದೆ. ಮತ್ತಾಯ ಸುವಾರ್ತೆ 25ನೇ ಅಧ್ಯಾಯ 3ನೇ ವಾಕ್ಯ.
ಇಲ್ಲಿ ಒಂದು ಸಾಮ್ಯವನ್ನ, ಒಂದು ಕಥೆಯನ್ನ ಯೇಸು ಸ್ವಾಮಿ ಹೇಳಿದ್ರು. ಅಲ್ಲಿ ಹೇಳುವಾಗ 10 ಜನ ಸ್ತ್ರೀಯರು, ಎಷ್ಟು ಜನ? 10 ಜನ ಸ್ತ್ರೀಯರಿದ್ದಾರೆ, ಕನ್ನಿಕರು. ಕನ್ನಿಕರಂದ್ರೆ ಒಂದು ವಿಶೇಷವಾದ ಅರ್ಥ ಇದೆ. ಕನ್ನಿಕರಂದ್ರೆ ಕಶ್ಮಲವಿಲ್ಲದಂತಹ ಕ್ರಿಸ್ತನಿಗಾಗಿ ಜೀವಿಸುವಂತಹ ಸ್ತ್ರೀಯರು, ಕನ್ನಿಕೆಯರು, ಕ್ರಿಸ್ತನಿಗಾಗಿ ಪ್ರತಿಷ್ಠಾಪನೆ ಮಾಡಿಕೊಂಡಂತವ್ರು. ಎಷ್ಟು ಜನ? 10 ಜನ. ಈ 10 ಜನದಲ್ಲಿ ವಾಕ್ಯ ಓದಿ, 5 ಜನ ಬುದ್ಧಿ ಇರೋರು, 5 ಜನ ಬುದ್ಧಿ ಇಲ್ಲದವರು ಅಂತ ಹೇಳಲ್ಪಟ್ಟಿದೆ. ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತೆಯರು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕೊಂಡರು, ಆದರೆ ಎಣ್ಣೆ ತಕೊಳ್ಳಲಿಲ್ಲ. ಬುದ್ಧಿವಂತೆಯರು ತಮ್ಮ ಆರತಿಗಳ ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕೊಂಡರು. ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಗಡಿಸಿ ಮಲಗಿದರು. ಆದರೆ ಅರ್ಧರಾತ್ರಿಯಲ್ಲಿ ಇಗೋ, ಮದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಆಗ ಆ ಕನ್ಯೆಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ಹಾಗೆ ಬುದ್ಧಿ ಇಲ್ಲದವರು ಬುದ್ಧಿವಂತೆಯರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ, ನಮ್ಮ ಆರತಿಗಳು ಆರಿ ಹೋಗುತ್ತವೆ ಎಂದು ಹೇಳಿದರು. ಅದಕ್ಕೆ ಆ ಬುದ್ಧಿವಂತೆಯರು, ನಿಮಗೆ ಕೊಟ್ಟರೆ ನಿಮಗೂ ಕೂಡ ಸಾಲದೆ ಹೋದಿತ್ತು. ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಅಂದರು. ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದಲಿಂಗನು ಬಂದನು. ಸಿದ್ಧವಾಗಿದ್ದವರು ಅವರ ಸಂಗಡ ಮದುವೆಯ ಮನೆಯೊಳಕ್ಕೆ ಹೋದರು. ಬಾಗಿಲು ಮುಚ್ಚಲಾಯಿತು. ತರುವಾಯ ಹಲ್ಲೆಲೂಯಾ, ಹಲ್ಲೆಲೂಯಾ. ಈ 10 ಜನ ಕನ್ನಿಕರಲ್ಲಿ ಬುದ್ಧಿವಂತ ಸ್ತ್ರೀಯರು, ಬುದ್ಧಿ ಇಲ್ಲದಂತ ಸ್ತ್ರೀಯರು. ಈ ಬುದ್ಧಿವಂತ ಸ್ತ್ರೀಯರಂದ್ರೆ ದೀಪಗಳು ಹಚ್ಕೊಂಡಿದ್ದಾರೆ, ದೀಪಕ್ಕೆ ಬೇಕಂತ ಎಣ್ಣೆ ಕೂಡ ಎತ್ಕೊಂಡಿದ್ದಾರೆ. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇನ್ನು ಕೆಲವು 5 ಜನ ಇದ್ದಾರೆ, ದೀಪಕ್ಕೆ ಮಾತ್ರ ಎಣ್ಣೆ ಎತ್ಕೊಂಡವ್ರೆ, ಆದ್ರೆ ಎಣ್ಣೆನ ಎತ್ಕೊಂಡಿಲ್ಲ. ಮದಲಿಂಗನು ಯೇಸು ಕ್ರಿಸ್ತನು ಬರ್ತಾನೆ. ಮದಲಿಂಗನ್ ಅಂದ್ರೆ ಬರಬೇಕಾದ್ರೆ ನಮ್ಮ ದೀಪ ಇನ್ನ ಬೆಳಿತಾನೆ, ಏನು ಉರಿತಾನೇ ಇರಬೇಕು. ದೀಪ ಹಾರಿ ಹೋಗಬಾರದು. ಆಮೇನ್. ದೀಪ ಉರಿತಾನೆ ಇರ್ಬೇಕಾದ್ರೆ ದೀಪದಲ್ಲಿ ಏನಿರ್ಬೇಕು? ಏನಿರ್ಬೇಕು? ಎಣ್ಣೆ ಇರಬೇಕು. ಆಮೇನ್. ಜೊರಗಡೆ ಆಮೇನ್, ಹಲ್ಲೆಲೂಯಾ. ಎಣ್ಣೆ ಇರೋ ದೀಪ ಮಾತ್ರ ಉರಿತದೆ. ಆಮೇನ್. ಅಭಿಷೇಕ ಇರೋರು ಮಾತ್ರ ಶೈನ್ ಆಗ್ತಾರೆ. ಅಭಿಷೇಕ ಇರೋರು ಸೇವೆ ಮಾಡ್ತಾರೆ. ಅಭಿಷೇಕ ಇರೋರು ಆತ್ಮೀಯ ಆದಾಯ ಮಾಡ್ತಾರೆ. ಅಭಿಷೇಕ ಇರೋರು ಪ್ರಾರ್ಥನೆ ಮಾಡ್ತಾರೆ. ಅಭಿಷೇಕ ಇರೋರು ಉಪವಾಸ ಮಾಡ್ತಾರೆ. ಅಭಿಷೇಕ ಇರೋರು ಕೊಡ್ತಾರೆ. ಅಭಿಷೇಕ ಇರೋರು ಕಟ್ತಾರೆ. ಆಮೇನ್. ಅಭಿಷೇಕ ಇರೋರು ಯೇಸುವನ್ನು ಪ್ರೀತಿಸುತ್ತಾರೆ. ಆಮೇನ್, ಆಮೇನ್, ಹಲ್ಲೆಲೂಯಾ. ಈ ಅಭಿಷೇಕ ಇವರನ್ನ ಏನ್ ಮಾಡ್ತು? ಯೇಸು ಕ್ರಿಸ್ತನನ್ನ ಬಂದಾಗ ಎತ್ತಲ್ಪಡೋಕೆ ಸಹಾಯ ಆಯ್ತು. ಈ 5 ಜನಕ್ಕೆ ಇತ್ತು. ಇನ್ನೊಂದು ಬುದ್ಧಿ ಇಲ್ಲದ ಸ್ತ್ರೀಯರಿಗೆ ಅಭಿಷೇಕ ಇರಲಿಲ್ಲ, ಎಣ್ಣೆ ಇರಲಿಲ್ಲ. ಅವ್ರು ಎತ್ಕೊಂಡು ಬರಕ್ ಹೋದಾಗ ಎಣ್ಣೆ ತಗೊಂಡ್ಬರೋಷ್ಟಕ್ಕೆ ಬಾಗಿಲು ಮುಚ್ಚಲ್ಪಟ್ಟಿತ್ತು. ಆದ್ರೆ ಏನಾಯ್ತು? ಮದಲಿಂಗನು ಬಂದನು, ಬಾಗಿಲು ಮುಚ್ಚಲ್ಪಟ್ಟು. ಹಲ್ಲೆಲೂಯಾ. ಯೇಸು ಸ್ವಾಮಿ ಬಂದಾಗ ಮಧ್ಯಾಕಾಶ ನಮ್ಮನ್ನೆಲ್ಲ ಎತ್ತಲ್ಪಡಬೇಕು. ಎಷ್ಟು ಜನ ರೆಡಿ ಇದ್ದೀರಾ? ಯಾರ್ಯಾರು ರೆಡಿ ಆಗ್ತಿರೋ, ಯಾರ್ಯಾರು ಇರಬೇಕು ಅಂದ್ಕೊಂಡಿದ್ರು, ಎಲ್ಲರಲ್ಲೂ ಏನಿರಬೇಕು? ಎಣ್ಣೆ ಎಂಬ ಅಭಿಷೇಕ ಇದ್ರೆ ಮಾತ್ರ ಎತ್ತಲ್ಪಡಕ್ ಸಾಧ್ಯ. ಹಲ್ಲೆಲೂಯಾ. ನಾವು ಹೋಗಿ ಪ್ರೇಯರ್ ಮಾಡಿಸ್ಕೊಂಡ್ ಬರ್ತೀರಿ, ಚರ್ಚಲ್ಲಿ ಹೋಗಿ ತಗೊಂಡ್ ಬರ್ತೀರಿ, ಇವಾಗ ಹೋಗಿ ಬಂದ್ಬಿಡ್ತೀರಿ ಅಂದ್ರೆ ಆಗಲ್ಲ. ಇದು ಒಳ್ಳೆ ಸಮಯ. ಇವಾಗಲೇ ಪರಿಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಟ್ಟು ಜೀವಿಸಿದ್ದಾದ್ರೆ ಕರ್ತರು ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ. ಪರಲೋಕಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುವಂತನಾಗಿದ್ದಾನೆ. ಆಮೇನ್, ಆಮೇನ್, ಹಲ್ಲೆಲೂಯಾ. ಎಷ್ಟು ಜನ ಬುದ್ಧಿವಂತರಿದ್ದೀರಾ? ಯಾರು ಬುದ್ಧಿವಂತರು? ಯಾರು? ಎಣ್ಣೆ ಇರುವಂತ ಅಭಿಷೇಕ ಹೊಂದಿದವರು ಯಾರು? ಬುದ್ಧಿವಂತರಾಗಿದ್ದಾರೆ. ಆಮೇನ್, ಆಮೇನ್. ನನಗಿಷ್ಟ ನಮ್ಮ ಸಭೆಯಲ್ಲಿ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಎತ್ತಲ್ಪಡಬೇಕು. ಒಂದು ಆತ್ಮನ ಬಿಟ್ಟು ಹೋಗಬಾರ್ದು. ಒಂದು ಕುಟುಂಬ ನರಕಕ್ಕೆ ಹೋಗಬಾರ್ದು. ನಾವೆಲ್ಲರೂ ಸ್ವರ್ಗಕ್ಕೆ ಹೋಗಬೇಕು. ಕೇಳುವಂತ ಪ್ರತಿಯೊಬ್ಬರು ಸ್ವರ್ಗಕ್ಕೆ ಹೋಗಬೇಕು. ಅದಕ್ಕೆ ಬೇಕಾದ್ದು ಯೇಸು ಕ್ರಿಸ್ತನಲ್ಲಿ ಅಂತ ನಂಬಿಕೆ, ಯೇಸು ಕ್ರಿಸ್ತನಲ್ಲಿ ದೀಕ್ಷಾಸ್ಥಾನ, ಯೇಸು ಕ್ರಿಸ್ತನಲ್ಲಿ ಅಭಿಷೇಕವನ್ನು ಹೊಂದ್ಕೋಬೇಕು. ಈ ಅಭಿಷೇಕ ನಮ್ಮನ್ನ ಬಲಹೀನರಾದಾಗೆಲ್ಲ ನಮ್ಮನ್ನು ಬಲಪಡಿಸ್ತಾ ಹೋಗ್ತದೆ. ಅಭಿಷೇಕ ನಮ್ಮ ಜೊತೆಲಿ ನಿಂತ್ಕೊಳ್ಳುತ್ತೆ. ಅಭಿಷೇಕ ನಮ್ಮ ಜೊತೆಲಿ ನಡೀತದೆ. ಅಭಿಷೇಕ ನಮಗೋಸ್ಕರ ಫೈಟ್ ಮಾಡುತ್ತೆ. ಅಭಿಷೇಕ ನಮ್ಮನ್ನು ಶುದ್ಧೀಕರಣ ಮಾಡುತ್ತೆ. ಅಭಿಷೇಕ ನಮ್ಮನ್ನ ಬಲಪಡಿಸುತ್ತೆ. ಆಮೇಲೆ ಜನರಿಗೆ
ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಆಮೆನ್. ಏನಾಗುತ್ತೆ? ಅಭಿಷೇಕ ನಮ್ಮನ್ನ ಬಲಪಡಿಸುತ್ತೆ. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲ, ಅಭಿಷೇಕ ಇರೋರು ಕೊಡುತ್ತಾರೆ. ಮೊದಲನೇ ಅರಸುಗಳು 17ನೇ ಅಧ್ಯಾಯ 12ನೇ ವಾಕ್ಯ. ಇಲ್ಲಿ ಬರಗಾಲ ಬಂದಿದೆ. ಬರಗಾಲ, ಮಳೆ ಇಲ್ಲದ 3 ವರ್ಷ ಮಳೆ ಇಲ್ಲದ ಕಾರಣ ಅಲ್ಲಿ ತಿನ್ನೋದಕ್ಕೆ, ನೀರು ಕುಡಿಯೋದಕ್ಕೆ ತುಂಬಾ ಕಷ್ಟ. ಅಂತ ಪರಿಸ್ಥಿತಿ, ದುಡ್ಡಿಲ್ಲ. ಒಂದು ಗುಡಿಸಲಲ್ಲಿ ತಾಯಿ ಮಗಳು ವಾಸ ಮಾಡ್ತಿದ್ದಾಳೆ. ಅವತ್ತೇ ತಿಂದ್ಬಿಟ್ಟು, ಅವತ್ತಿಗೆ ಮಾತ್ರ ಊಟ ಇದೆ, ಒಂಟಾಗಿ ಮಾತ್ರ ಊಟ ಇದೆ, ತಿಂದ್ಬಿಟ್ಟು ಸತ್ತೋಗ್ಬೇಕಂತ ತೀರ್ಮಾನ ಮಾಡಿದ್ದಾರೆ. ಆದ್ರೆ ಈ ದೇವರು ಅವ್ರನ್ನ ಆಶೀರ್ವಾದ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಆಮೇಲೆ ಆ ಬಡತನದಿಂದ ಬಿಡುಗಡೆ ಆಗಬೇಕು ಅಂತೇಳಿ. ಆಮೇಲೆ ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ, ಎಷ್ಟು ಜನರ ಮನೆಯಲ್ಲಿ ಇವತ್ತು ಸಾಯಂಕಾಲ ಅಥವಾ ಮಧ್ಯಾಹ್ನಕ್ಕೆ ಊಟಕ್ಕಿಲ್ಲ ಅನ್ನೋರು ಇದ್ರೆ, ಇವತ್ತಿಂದ ನಿಮ್ಮ ಮನೆಯಲ್ಲಿ ಆ ಊಟಕ್ಕಿಲ್ಲದ ಹಾಗೆ ದೇವರು ಮಾರ್ಪಡಿಸ್ತಾನೆ. ಕಾರಣ ಅಂದ್ರೆ ಈ ಅಭಿಷೇಕ ನಿಮ್ಮನ್ನು ಐಶ್ವರ್ಯವಂತರಾಗಿ ಮಾಡಿಸುತ್ತೆ. ಈ ಜನಕ್ಕೆ ಐಶ್ವರ್ಯವಂತರಾಗಬೇಕಂತಿದ್ರೆ ಹಲ್ಲೆಲೂಯಾ, ಈ ಅಭಿಷೇಕ ಹೊಂದ್ಕೊಳ್ರಿ. ಯಾವ ಅಭಿಷೇಕ? ಕೊಡುವಂತ ಅಭಿಷೇಕ. ಆಮೇಲೆ ಈ ತಾಯಿ ತುಂಬಾ ದರಿದ್ರದಲ್ಲಿ, ತುಂಬಾ ಬಡತನದಲ್ಲಿದ್ದಾಳೆ. ತುಂಬಾ ಬಡತನ. ಎಷ್ಟು ಬಡತನ? ಮನೆ ಇಲ್ಲ, ಗುಡಿಸಲಲ್ಲಿ ಇರೋದು. ಐಮಗ್ ತಿನ್ನಕ್ ಊಟ ಇಲ್ಲ. ಅವತ್ತಿಗೆ ಮಾತ್ರ ಊಟ ಇದೆ. ಹೋದ್ರಿ ಅದನ್ನ. ನಿನ್ನ ದೇವರಾದ ಯೆಹೋವನಾಣೆ, ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ, ನನ್ನ ಹತ್ರ ರೊಟ್ಟಿ ಇಲ್ಲ. ಮಡಿಕೆಯಲ್ಲಿ ಒಂದು ಇಡಿ ಇಟ್ಟಿದೆ, ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ ಇದೆ. ಇವುಗಳ ಹೊರತಾಗಿ ಬೇರೇನು ಇರುವುದಿಲ್ಲ. ಇವುಗಳ ಬಿಟ್ಟರೆ ನನಗೇನು ಇಲ್ಲ. ನನ್ನ ಹತ್ರ ಇರೋದು ಒಂದು ಚೂರು ಅಭಿಷೇಕ ಅಷ್ಟೇ, ಬೇರೆ ಏನಿಲ್ಲ ನಮ್ಮ ಮನೆಯಲ್ಲಿ. ಏನಿದೆ ನಮ್ಮ ಮನೆಯಲ್ಲಿ? ಬರೀ ಅಭಿಷೇಕ ಮಾತ್ರ. ಅಷ್ಟೇ ಸಾಕು ನಿನ್ನ ಶ್ರೀಮಂತನಾಗಿ ಮಾಡೋದಕ್ಕೆ. ಆಮೇನ್, ಆಮೇನ್. ಎಷ್ಟು ಜನ ಶ್ರೀಮಂತರಾಗಬೇಕಂತ ಇಷ್ಟಪಡ್ತೀರಾ? ನಿಮ್ಮ ಮನೆಗಳು ಚೇಂಜ್ ಆಗ್ಬೇಕು, ನೀವು ಚೇಂಜ್ ಆಗ್ಬೇಕು, ನಿಮ್ಮ ವಸ್ತುಗಳು, ನಿಮ್ಮ ಬಟ್ಟೆಗಳು ಪ್ರತಿಯೊಂದು ಚೇಂಜ್ ಆಗ್ಬೇಕಂದ್ರೆ ನಿಮ್ಮಲ್ಲಿ ಒಂದು ಅಭಿಷೇಕ ಇರಬೇಕು. ಈ ಅಮ್ಮ ಬಡತನದಿಂದ ಹೊರಗಡೆ ಬರೋದಕ್ಕೆ ಈ ಅಮ್ಮನ ಅಭಿಷೇಕ ಇತ್ತು. ಅಭಿಷೇಕ ಇಟ್ಟು ದೇವರು ಮಾಡಿದ ಅದ್ಭುತ ಅದೇನ್ ಗೊತ್ತಾ? ಹೋದ್ರಿ ಮುಂದೆ ಹಾಗೆ ಕಂಟಿನ್ಯೂ ಮಾಡ್ರಿ. ಈಗ 2 ಕಟ್ಟಿಗೆಗಳನ್ನು ಎಕ್ಕಿ ನನಗೋಸ್ಕರವೂ ನನ್ನ ಮಗನಿಗೋಸ್ಕರ ರೊಟ್ಟಿ ಮಾಡುತ್ತೇನೆ. ಅದನ್ನು ತಿಂದ ಮೇಲೆ ನಾವು ಸಾಯಬೇಕೇ ಹೊರತು ಬೇರೇನು ಗತಿ ಇಲ್ಲ ಎಂದು ಉತ್ತರ ಕೊಟ್ಟಳು. ಆಗ ಏಲಿಯನು ಆಕೆಗೆ ಹೆದರಬೇಡ, ಯಾರ್ಯಾರು ಊಟಕ್ಕಿಲ್ಲ ಅಂತ ಕಷ್ಟ ಪಡ್ತಾ ಇದ್ರು, ಫೀಸ್ ಕಟ್ಟಕ್ ಆಗ್ತಾ ಇಲ್ಲ ಕಾಲೇಜ್ಗೆ ಅಂತ ಹೇಳ್ತಾ ಇದ್ರು, ಭಯ ಪಡಬೇಡ್ರಿ, ಕರ್ತನು ನಿಮ್ಮ ಸಂಗಡ ಇದ್ದಾನೆ, ಅದ್ಭುತ ಮಾಡ್ತಾನೆ. ಇದನ್ನು ಕೇಳಿಸ್ಕೊಳ್ಳೋದು ಪ್ರತಿಯೊಬ್ಬರ ಮನೆಯಲ್ಲೂ ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ನಿಮ್ಮ ಸ್ಕೂಲ್ ಮತ್ತೆ ಕಾಲೇಜ್ಗೆ ಫೀಸ್ ಕಟ್ಟುವಾಗ ದೇವರು ಸಹಾಯ ಮಾಡ್ತಾರೆ. ಆಮೇನ್. ಎಷ್ಟು ಜನಕ್ಕೆ ನೀವು ಕಟ್ಟಬೇಕಂತ ತೀರ್ಮಾನ ಮಾಡಿದ್ದೀರಾ? ನಿಮ್ಮ ಕಾಲೇಜ್ಗೆ, ನಿಮ್ಮ ಸ್ಕೂಲ್ಗೆ ಫೀಸ್ ಕಟ್ಟೋದಕ್ಕೆ ದೇವರು ಸಹಾಯ ಮಾಡೇ ಮಾಡ್ತಾರೆ. ಆಮೇನ್, ಆಮೇನ್. ನೆಕ್ಸ್ಟ್ ನೋಡ್ರಿ. ನೀನು ಹೇಳಿದಂತೆ ಮಾಡು, ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು, ಅದರಲ್ಲಿ ನನಗೋಸ್ಕರ ಒಂದು ರೊಟ್ಟಿಯನ್ನು ಮಾಡ್ಕೊಂಬ. ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೋ. ಏನಂದ್ರು? ನೀನು ಮೊದಲು ಅಲ್ಲಿರೋದೇ ಅವ್ರ ತಾಯಿಗೊಂದು ಮಗನಿಗೊಂದು ರೊಟ್ಟಿ. ಆದ್ರೆ ಅವ್ರು ಹೇಳ್ತಾರೆ, ನೀನು ಮೊದಲು ನನಗೊಂದು, ಸೇವಕರಿಗೆ ಒಂದು ಎತ್ಕೊಂಬ ರೊಟ್ಟಿನ, ಆಮೇಲೆ ನಿನಗೂ ನಿನ್ನ ಮಗನಿಗೆ ಮಾಡ್ಕೋ ಅಂತ ಹೇಳ್ತಾರೆ. ಆ ಅಮ್ಮ ಹಿಂದೆ ಮುಂದೆ ನೋಡ್ಲಿಲ್ಲ, ನನಗೂ ನನ್ನ ಮಕ್ಕಳಿಗೆ ಸಾಕಾಗ್ತಾ ಇಲ್ಲ ಅಂತ ಹೇಳಿಲ್ಲ. ಸೇವಕರು ಹೇಳಿದ ಪ್ರಕಾರ ಆ ಅಮ್ಮ ರೊಟ್ಟಿಯನ್ನು ತೆಗೆದುಕೊಂಬಂದು. ಕಾರಣ ಏನ್ ಗೊತ್ತಾ? ಆ ಅಮ್ಮನಲ್ಲಿ ಅಭಿಷೇಕ ಇತ್ತು. ಆಮೇನ್. ಬಡತನದಲ್ಲಿ ಇದ್ರು, ಕಷ್ಟದಲ್ಲಿದ್ರು, ನೋವಿನಲ್ಲಿದ್ರು ಕೊಡೋ ಮನಸ್ಸು ಯಾರಿಗೆ ಬರ್ತಿದೆ ಅಂದ್ರೆ ದೇವರಿಗೆ. ದೇವರ ಹಣವನ್ನ ದೇವರು ಕೊಡೋದು ಯಾಕಂದ್ರೆ ಯಾರಲ್ಲಿ ಅಭಿಷೇಕ ಇರುತ್ತೋ ಅವರು ಸುಮ್ಮನೆ ಕುತ್ಕೊಳ್ಳಲ್ಲ, ಅವ್ರು ಎತ್ಕೊಂಡ್ಬಂದು ದೇವರ ಸಮ್ಮುಖದಲ್ಲಿ ಕೊಟ್ಬಿಡ್ತಾರೆ. ಆಮೇನ್. ಅನೇಕ ಜನ ಕೊಡಬೇಡ ಅಂತಾರೆ. ಕಾರಣ ಯಾರು ಕೊಡಬೇಡ ಅಂತ ಹೇಳ್ತಾರೆ? ಅವ್ರಿಗೆ ಅಭಿಷೇಕ ಇಲ್ಲ. ಅನೇಕ ಜನ ಕೊಡಲ್ಲ. ಯಾಕೆ ಕೊಡಲ್ಲ ಅಂದ್ರೆ ಅವರಲ್ಲಿ ಏನಿಲ್ಲ, ಅಭಿಷೇಕ ಇಲ್ಲ. ಕಳ್ತನ ಮಾಡ್ತಾನೆ ಹೋಗ್ತಾರೆ. ಆದ್ರೆ ಕಾಣಿಕೆನ ಕಳ್ತನ ಮಾಡೋದ್ರಿಂದ ನೀನು ಅಭಿಷೇಕವನ್ನು ಕಳ್ಕೊಂತೀಯ, ಅಭಿವೃದ್ಧಿ ಆಗಲ್ಲ, ಶ್ರೀಮಂತನಾಗಲ್ಲ, ನೀ ಸಮಸ್ಯೆ ಪರಿಹಾರ ಆಗಲ್ಲ. ಯಾಕಂದ್ರೆ ಕಟ್ಟು ಅಲ್ಲೇ ಮುರಿಯಲ್ಪಡ್ತದೆ.
ದೇವರ ಹಣವನ್ನು ದೇವರು ಕೊಡುವಾಗ ಅದು ದೊಡ್ಡ ಆಶೀರ್ವಾದಕರವಾಗಿರ್ತದೆ. ಆ ಸೇವಕರ ಮಾತು ಕೇಳಿ ಆ ಬಡ ಇದುವೆ ಆ ಒಂದು ಗುಡಿಸಲಿಂದ ಸ್ತ್ರೀ ಊಟಕ್ಕಿಂತ ಸ್ತ್ರೀ ದೇವರ ಹೇಳಿದ ಪ್ರಕಾರ ದೇವರ ಸೇವಕರಿಗೆ ರೊಟ್ಟಿಯನ್ನು ತಂದು ಕೊಟ್ಲು. ಕಾರಣ ಏನಂದ್ರೆ ಆಕೆಯಲ್ಲಿ ಒಂದು ಅಭಿಷೇಕ ಇತ್ತು. ಆ ಅಭಿಷೇಕ ಕೊಡುವ ಹಾಗೆ ಮಾಡಿತು. ಕೊಟ್ಟ ಮೇಲೆ ಏನಾಯ್ತು? ಮುಂದೆ ಓದಿ. ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ನಾನು ದೇಶಕ್ಕೆ 15ನೇ ವಾಕ್ಯ. ಆಕೆಯು ಹೋಗಿ ಅವನು ಹೇಳಿದಂತೆಯೇ ಮಾಡಿದಳು. ಆಕೆಯ ಮನೆಯಲ್ಲಿ ಮನೆಯವರು ಎಲೆಯನ್ನು ಅದನ್ನು ಅನೇಕ ದಿವಸಗಳವರೆಗೂ ಊಟ ಮಾಡಿದರು. ಯೆಹೋವನು ಎಲೆಯನ ಮುಖಾಂತರವಾಗಿ ಹೇಳಿದಂತೆ ಮಡಕೆಯಲ್ಲಿದ್ದ ಹಿಟ್ಟು ತೀರಲಿಲ್ಲ. ಮೊಗೆಯಲ್ಲಿದ್ದ ಎಣ್ಣೆಯು ಮುಗಿದು ಹೋಗ್ಲೇ. ಚಪ್ಪಳ ದೇವರು ಜೋರಾಗಿ, ಇನ್ನೂ ಜೋರಾಗಿ. ಏನಾಗಲಿಲ್ಲಂತೆ? ಅವರ ಮನೆಯಲ್ಲಿ ಊಟಕ್ಕಾಗ್ಲಿ ಬಟ್ಟೆಕ್ಕಾಗ್ಲಿ ಕೊರತೆ ಬರಲೇ ಇಲ್ಲ. ಅವತ್ತೇ ಮುಗಿದೋಗ್ತಾ ಇತ್ತು, ಅವತ್ತೇ ತಿಂದು ಸತ್ತೋಗ್ಬೇಕಾಯ್ತು. ಆದ್ರೆ ಆ ಎಮ್ಮಲ್ಲಿ ಒಂದು ಅಭಿಷೇಕ ಇತ್ತು. ಅಭಿಷೇಕ ಪ್ರಕಾರ ಆ ಸೇವಕನಿಗೆ ಕೊಟ್ಟಿದ್ದಕ್ಕೆ ಅವರ ಮನೆಯಲ್ಲಿ ಯಾವ ಕೊರತೆನೂ ಬಂದಿಲ್ಲ. ಇದು ಅಭಿಷೇಕ, ಇದು ಎಣ್ಣೆಯ ಅಭಿಷೇಕ. ಆಮೆನ್, 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 ಹಲ್ಲೆಲೂಯಾ. ಯಾರೆಲ್ಲ ಅಭಿಷೇಕ ಇರ್ತದೋ, ಒಬ್ಬರು ಬಡತನದಲ್ಲಿದ್ದಾಗ ಅಥವಾ ನೋವಲ್ಲಿದ್ದಾಗ ಅಥವಾ ಸಾಲದಲ್ಲಿದ್ದಾಗ, ಕಷ್ಟದಲ್ಲಿದ್ದಾಗ, ರೋಗದಲ್ಲಿದ್ದಾಗ ನಿನ್ನೊಳಗಡೆ ದೇವರು ಮಾತಾಡ್ತಾರೆ, ಇವ್ರಿಗೇನಾದ್ರೂ ಸಹಾಯ ಮಾಡಬೇಕು, ಇವ್ರಿಗೇನಾದ್ರೂ ಸಹಾಯ ಮಾಡಬೇಕು ಅಂತೇಳಿ ನಿನ್ನ ಒಳಗಡೆ ಕ್ರಿಯೆ ಮಾಡ್ತಾನೆ ದೇವರು. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಭಿಷೇಕ ಇರುವಂತವರು ಮುಚ್ಚಿಕೋದಿಲ್ಲ. ಅಭಿಷೇಕ ಇರುವಂತವರು ಕಳ್ತನ ಮಾಡೋದಿಲ್ಲ. ಅಭಿಷೇಕ ಇರುವಂತವರು ಸಮಯವನ್ನು ವ್ಯರ್ಥವಾಗಿ ಮಾಡೋದಿಲ್ಲ, ವ್ಯರ್ಥವಾಗಿ ಮಾತಾಡೋದೂ ಇಲ್ಲ. ಅವರ ಬಾಯಲ್ಲಿ ಯಾವಾಗಲೂ ದೇವರ ವಾಕ್ಯ ಇರ್ತದೆ, ವಿಶ್ವಾಸ ಇರ್ತದೆ, ಪ್ರಾರ್ಥನೆ ಇರ್ತದೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಯೆಶಾಯನ ಗ್ರಂಥ 61ನೇ ಅಧ್ಯಾಯ 3ನೇ ವಾಕ್ಯ. ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ ಶಿಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ. ಆಮೆನ್. ಕುಂದಿದ ಮನಕ್ಕೆ ಸಾಕು. ಗಮನಿಸಿರಿ, ಏನಂತೆ? ಆನಂದ ತೈಲ. ಎಲ್ರಿ ಆನಂದ ತೈಲ. ಆಮೆನ್. ಇದು ನಿಮ್ಮ ದುಃಖವನ್ನು ಸಂಪೂರ್ಣವಾಗಿ ಆನಂದವಾಗಿ ಮಾರ್ಪಡಿಸುತ್ತೆ. ದೇವರು ಒಂದು ವಾಗ್ದಾನ ಕೊಟ್ಟಿದ್ದಾನೆ, ಏನಂತೇಳಿ? ನಿಮ್ಮ ದುಃಖ ಹೋಗಿ ಸಂತೋಷಕರ ಮಾರ್ಪಡಿಸ್ತೇನೆ, ಆನಂದವಾಗಿ ಮಾರ್ಪಡಿಸ್ತೇನೆ ಅಂತೇಳಿ. ಹೇಳ್ರಿ, ಯೇಸುವೆ ನನ್ನ ದುಃಖವನ್ನ ಸಂತೋಷವಾಗಿ ಮಾರ್ಪಡಿಸು. ಆಮೆನ್, ಆಮೆನ್, ಹಲ್ಲೆಲೂಯಾ. ಜ್ಞಾನೋಕ್ತಿಗಳು 21:17 ಓದ್ರಿ. ಓಕೆ, ಗಮನಿಸಿ. ಆಯ್ತು. ಲೋಕ ಮನಸ್ಸುವಾರ್ತೆ 10ನೇ ಅಧ್ಯಾಯ 34ನೇ ವಾಕ್ಯ. ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಒಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಕರಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು. ಆಮೆನ್. ಒಬ್ಬ ವ್ಯಕ್ತಿ, ಸಂಬಂಧಪಡುವಂತ ವ್ಯಕ್ತಿ ದಾರಿಯಲ್ಲಿ ಬಿದ್ದಿದ್ದಾನೆ. ಅವನಿಗೆ ಯಾರೋ ಹೊಡೆದು ಬಿಟ್ಟ ಗಾಯ ಆಗಿದೆ. ಎಷ್ಟೋ ಜನ ಬಂದು ಪಕ್ಕದಲ್ಲಿ ನೋಡ್ಕೊಂಡು ನಮ್ಗೆ ಸಂಬಂಧಪಟ್ಟವರಲ್ಲ ಅಂತೇಳಿ ಹೋಗ್ಬಿಡ್ತಾರೆ. ಒಬ್ಬನ ಮಾತ್ರ ಅವನೇನ್ ಮಾಡ್ತಾನೆ, ಆತನಲ್ಲಿದ್ದಂತಹ ಎಣ್ಣೆಯನ್ನು ತೆಗೆದುಕೊಂಡು ಆ ಗಾಯಗಳಿಗೆ ಹಾಕ್ತಾನೆ. ಆತನ ಕತ್ತೆ ಮೇಲೆ ಕುಡಿಸ್ಕೊಂಡು ಹಾಸ್ಪಿಟಲ್ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ತಾನೆ. ತನ್ನ ಹಣವನ್ನು ಖರ್ಚು ಮಾಡ್ತಾನೆ. ಇದು ಯಾಕೆ ಬರ್ತಂದ್ರೆ ಅವನಲ್ಲಿ ಆ ಅಭಿಷೇಕ ಇದ್ರೆ ಇನ್ನೊಬ್ಬರು ಕಷ್ಟದಲ್ಲಿದ್ದಾಗ ಅವ್ರಿಗೆ ಸಹಾಯ ಮಾಡ್ತಾರೆ, ಇನ್ನೊಬ್ಬರು ರೋಗದಲ್ಲಿದ್ದಾಗ ಅವ್ರಿಗೆ ಸಹಾಯ ಮಾಡ್ತಾರೆ. ಆಮೇಲೆ ನಿಮ್ಮ ಪಕ್ಕದ ಮನೆಯಲ್ಲಿ ನಿಮ್ಗೆ ದೇವರ ಮಕ್ಕಳಾಗಿರ್ಲಿ ಬೇರೆಯವರಾಗಿರ್ಲಿ ಮಾತಾಡ್ತೀರಿ. ಒಬ್ಬರು ಮನುಷ್ಯರು ಮೈ ಹುಷಾರು ಮಲ್ಕೊಂಡ್ಬಿಟ್ಟಿದ್ದಾರೆ ಅಂದಾಗ ನೀವು ಚೆನ್ನಾಗಿ ಊಟ ಮಾಡ್ಕೊಂಡು ತಿನ್ನಂಗಿಲ್ಲ. ಆಮೇನ್.
ದೇವರ ಮಕ್ಕಳ ಲಕ್ಷಣ ಗಮನಿಸ್ರಿ. ಅವರು ನಿನ್ನ ಹತ್ರ ಜಗಳ ಮಾಡಿದ್ರು, ನಿನಗೂ ಅವ್ರು ಆಗಿಲ್ಲ ಅಂದ್ರು, ಅಡಿಗೆ ಮಾಡ್ಕೊಂಡು ಎತ್ಕೊಂಡು ಹೋಗಿ ಅವ್ರ ಪಕ್ಕದಲ್ಲಿ ಹಾಸಿಗೆ ಪಕ್ಕದಲ್ಲಿ ಕೂಡಿಸ್ಬಿಟ್ಟು ಅವ್ರ ತಲೆ ನೇವಿ, ಭಯಪಡಬೇಡಮ್ಮ, ಊಟ ಮಾಡು ಅಂತ ಹೇಳ್ಬಿಟ್ಟು ಬರ್ಬೇಕು. ಅದು ದೇವ್ರ ಮಕ್ಕಳ ಲಕ್ಷಣ. ಅದ್ ಬಿಟ್ಬಿಟ್ಟು ದೇವರೇ ನನ್ನ ಮೇಲೆ ಜಗಳಕ್ಕೆ ಬಂದಿದ್ದಕ್ಕೆ ಮಲಗಿಸಿದ್ದೆ, ಹಂಗೆ ಆಗ್ಬೇಕು ಆ ಅಪ್ಪನಿಗೆ ಹಂಗೆ ಆಗ್ಬೇಕು, ಅದು ದೇವರ ಮಕ್ಕಳ ಲಕ್ಷಣ ಅಲ್ಲ. ಏನ್ ಮಾಡ್ಬೇಕು? ಅವ್ರಿಗಾಗಿ ಪ್ರಾರ್ಥಿಸ್ಬೇಕು. ಹೋಗಿ ಸಾಧ್ಯ ಹೋದ್ರೆ ಅವ್ರ ಪಾತ್ರೆಗಳು ಉಜ್ಕೊಡ್ರಿ, ಬಟ್ಟೆ ಓದ್ಕೊಡ್ರಿ, ಮತ್ತೆ ಅವ್ರಿಗೆ ಊಟ ಎತ್ಕೊಂಡ ಕೊಡ್ರಿ. ಅವ್ರಿಗಿಂತ ಬೆಸ್ಟ್ ಫ್ರೆಂಡ್ ಈ ಲೋಕದಲ್ಲಿ ನಿಮ್ಗೆ ಯಾರಿಗೂ ಸಿಗಲ್ಲ. ದ್ವೇಷ ಮಾಡೋರು ಚೆನ್ನಾಗಿ ಆಗ್ಬಿಡ್ತಾರೆ. ಆಮೇನ್. ಇದು ಯೇಸು ಕ್ರಿಸ್ತನ ಒಂದು ಗುಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಈ ಅಭಿಷೇಕ ಬೇಕು? ಎಷ್ಟು ಜನ ಬೇಕು? ಹಲ್ಲೆಲೂಯಾ. ಅಭಿಷೇಕ ಇದ್ರೇ ಎಲ್ಲ ಕಾರ್ಯಗಳು ಸಾಧ್ಯ. ಅಭಿಷೇಕ ರೋಗವನ್ನು ಬಿಡುಗಡೆ ಮಾಡುತ್ತೆ. ಆಮೇನ್, ಆಮೇಲೆ ಎಲ್ರು ಆಮೇನ್. ಅಭಿಷೇಕ ರೋಗವನ್ನು ಬಿಡುಗಡೆ ಮಾಡುತ್ತೆ. ಜೋರಾಗಿ ಹೇಳ್ರಿ. ಅಭಿಷೇಕ ದೆವ್ವಗಳನ್ನು ಓಡಿಸುತ್ತೆ. ಅಭಿಷೇಕ ಎಲ್ಲ ಕೇಡಿಂದ ಬಿಡಿಸಿ ಕಾಪಾಡುತ್ತೆ. ಅಭಿಷೇಕ ನಮ್ಮ ಜೊತೆ ನಿಲ್ಲುತ್ತೆ. ಅಭಿಷೇಕ ಶತ್ರುಗಳ ಮೇಲೆ ನಮಗೆ ಜಯವನ್ನು ಕೊಡುತ್ತೆ. ಅಭಿಷೇಕ ನಮಗೆ ಶೈತಾನಗಳ ಜಯ ಕೊಡುತ್ತದೆ. ಅಭಿಷೇಕ ನಮ್ಮನ್ನು ನಡೆಸುತ್ತೆ. ಅಭಿಷೇಕ ಎಲ್ಲ ಕೇಡಿಂದ ಬಿಡಿಸಿ ಕಾಪಾಡುತ್ತೆ. ಅಭಿಷೇಕ ನಮಗೆ ಪರಲೋಕ ಕರ್ಕೊಂಡು ಹೋಗುತ್ತೆ. ಅಭಿಷೇಕ ನಮಗೆ ಸಂತೋಷವನ್ನು ಕೊಡುತ್ತೆ. ನಾವು ಅಭಿಷೇಕ ಹೊಂದಿದವರಾಗಿರಬೇಕು. ಎಲ್ಲ ಎತ್ತಿಕೊಂಡು ಪ್ರಾರ್ಥನೆ ಮಾಡೋ ಹೆಸರಲ್ಲಿ ರವಿ ಅಭಿಷೇಕ ಹೊಂದಿಕೊಂಡೇ ಹೋಗಬೇಕು. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಬಾಯಿ ಬಿಟ್ಟು ಪ್ರಾರ್ಥಿಸ್ರಿ. ದೇವರ ಅಭಿಷೇಕ ಮಾಡ್ರಿ ಕೇಳ್ರಿ. ಯಾರು ಸುಮ್ಮನೆ ಇರಬಾರ್ದು. ಈ ಅಭಿಷೇಕ ಹೊಂದಿಕೊಂಡಿದ್ದಾದ್ರೆ ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವಿತದಲ್ಲಿ ದೊಡ್ಡ ಬದಲಾವಣೆ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಹಲ್ಲೆಲೂಯಾ. ಇನ್ನು ಜೋರಾಗಿ ಪ್ರಾರ್ಥಿಸಿ. ಬಾಯಿ ಬಿಟ್ಟು ಪ್ರಾರ್ಥಿಸಿರಿ. ಬಾಯಿ ಬಿಟ್ಟು ಪ್ರಾರ್ಥಿಸಿರಿ. ಪ್ರತಿಯೊಬ್ಬರು ಬಾಯಿ ಬಿಟ್ಟು ಪ್ರಾರ್ಥಿಸಬೇಕು. ಪ್ರಾರ್ಥಿಸಿರಿ. ದೇವರೇ, ನಿನ್ನ ಪಾದವನ್ನು ಬಿಡೋದಿಲ್ಲ ದೇವರೇ, ನಾನು ಗಟ್ಟಿಯಾಗಿ ಹಿಡ್ಕೊಳ್ತೀನಿ ದೇವರೇ, ಅಭಿಷೇಕ ಮಾಡು ಅಂತ ಕೇಳ್ರಿ. ಒಬ್ಬ ಸ್ತ್ರೀ ಯಾವ ರೀತಿ ಯೇಸು ಕ್ರಿಸ್ತನ ಪಾದಗಳನ್ನು ಕಣ್ಣೀರಿಗೆ ಒದ್ದೆ ಮಾಡುದು, ನಿಮ್ಮ ನೀವು ಒಪ್ಪಿಸಿಕೊಡಿ ದೇವರಿಗೆ. ಆಚೆಗಳಿರು ಪ್ರತಿಯೊಬ್ಬರು ಬಾಯಿ ಬಿಟ್ಟು ಹೇಳಿ, ಅಭಿಷೇಕ ತುಂಬಿಸಿಕೊಡ್ರಿ. ಅಭಿಷೇಕ ಮಾಡುವಂತ ದೇವರು ನಮ್ಮ ಮಧ್ಯದಲ್ಲಿ ಬರೆದಿದ್ದಾರೆ. ಓ ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಯೇಸು ಕ್ರಿಸ್ತ ನಾಮದಲ್ಲಿ ಅದು ಕೊಡಲ್ಪಡುತ್ತದೆ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಯಾರು ಸುಮ್ಮನೆ ಬೇಸರದಿಂದ ಆಗಲಿ ನೆಗ್ಲೆಕ್ಟ್ ಆಗಿರಬೇಡ್ರಿ. ದೇವರ ಜೊತೆಗೆ ಮಾತಾಡ್ರಿ. ದೇವರನ್ನ ಕೇಳ್ರಿ. ಯೇಸುವೇ, ನನ್ನ ಅಭಿಷೇಕ ಮಾಡು ದೇವರನ್ನು ಕೇಳ್ರಿ. ನನ್ನ ಅಭಿಷೇಕಿಸೋದು ಕೇಳ್ರಿ. ಇದೊಂದು ಒಳ್ಳೆ ಸಮಯ. ಕಳೆದು ಹೋದಂತಹ ಅಭಿಷೇಕ ಮತ್ತೆ ಪಡ್ಕೊಳ್ರಿ. ಕಳೆದಿರುವಂತಹ ಪ್ರವಾದದ ಮನೆಗಳು ಮತ್ತೆ ಪಡ್ಕೊಳ್ರಿ. ಸೇವೆ ಕಳೆದಿರುವಂತಹ ಸೇವೆ ಮತ್ತೆ ಪಡ್ಕೊಳ್ರಿ. ಕರ್ತನು ನಿಮ್ಮನ್ನು ಅಭಿಷೇಕ ಮಾಡಿ ಸಿದ್ಧನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಯಾರು ಸುಮ್ಮನೆ ಇರಬೇಡಿ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಯೇಸುವೇ, 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 ಯೇಸುವೇ. ಯೇಸುವೇ, ಸ್ತೋತ್ರ, 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 ಸ್ತೋತ್ರ. ಓ ಹಲ್ಲೆಲೂಯಾ. ಒಬ್ಬೊಬ್ಬರ ಮೇಲೆ ಒಂದು ಬೆಂಕಿಯ ಅಭಿಷೇಕ ಇಳಿಯುವ ಹಾಗೆ ಪ್ರಾರ್ಥಿಸಿರಿ. ಓ ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಮಧ್ಯದಲ್ಲಿ ಸಂಚಾರ ಮಾಡುತ್ತಾರೆ. ಹಲ್ಲೆಲೂಯಾ. ಎಲ್ಲ ಮಂಕಾದ ಎಲ್ಲ ನಿದ್ರೆಯ ಅವಸ್ಥೆಯಲ್ಲಿ ಸ್ಪಿರಿಟ್ಗಳಲ್ಲಿ ಬಿಡುಗಡೆ ಆಗಲಿ ಸ್ವಾಮಿ. ಪರಿಶುದ್ಧಾತ್ಮ ದೇವ, ಸ್ತೋತ್ರ, ಸ್ತೋತ್ರ, ಸ್ತೋತ್ರಗಳು. ಓ ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಅಭಿಷೇಕ ನನ್ನ ತಲೆ ಮೇಲೆ ಪರಿಶುದ್ಧ
ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ತಲೆ ಮೇಲೆ ಸಾರುವೆನು ಸುರತೆಯನ್ನು ಶ್ರೀಮರದ ಎಲ್ಲರಿಗೂ ಸಾರುವೆನು ಸುರತೆಯನ್ನು ಶ್ರೀಮರದ ಎಲ್ಲರಿಗೂ ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ
ಹೆಂಡತಿ ಬಲವಾಗಿದ್ರೆ ಗಂಡ ಬಲವಾಗಿಲ್ಲ, ಗಂಡ ಬಲವಾಗಿದ್ರೆ ಹೆಂಡತಿ ಬಲವಾಗಿಲ್ಲ. ಈ ರೀತಿ ಕಟ್ಟಾಕಲ್ಪಟ್ಟಿದ್ದೀರಾ. ಈ ಸಮಯದಲ್ಲಿ ನಿಮ್ಮ ಕುಟುಂಬಗಳಲ್ಲಿ ನಿಂತ್ಕೊಳ್ರಿ, ಕೈಗೆ ಹಿಡಿದು ಕೇಳ್ರಿ, ದೇವರೇ ನಮ್ಮ ಮನೇಲಿ ಒಂದು ಬೆಂಕಿ ಉರಿಲಿ ಸ್ವಾಮಿ, ಅದು ಪವಿತ್ರಾತ್ಮ ಬೆಂಕಿ ಆಗಿರಲಿ, ಒಂದು ಅಭಿಷೇಕದ ಬೆಂಕಿ ಆಗಿರಲಿ ಅಂತ್ರಿ. ಫ್ಯಾಮಿಲಿ ನಿಂತ್ಕೊಳ್ರಿ, ನಿಮ್ಮ ಕುಟುಂಬ ಸಂಬಂಧಪಟ್ಟವರ ಫ್ಯಾಮಿಲಿ ಆಗಿರ್ರಿ. Thank you, Jesus, Lord God. Hallelujah. Thank you. ಯೇಸುವೇ ಸ್ತೋತ್ರ. ನೀವು ಹೊರಗಡೆ ಹೋಗೋದು, ಒಳಗಡೆ ಬರೋದು, ಏನೋ ಒಂದು ಮಾಡಿ ಫ್ಯಾಮಿಲಿಯಾಗಿ ಸೇರ್ರಿ. ಈ ಜಾಗದಲ್ಲಿ ಒಂದು ಕಟ್ಟು. ಕೆಲವರು ಕುಟುಂಬಗಳಲ್ಲಿ ಗಂಡ ಬಲವಾಗಿದ್ರೆ ಹೆಂಡತಿ ಇಲ್ಲ, ಹೆಂಡತಿ ಬಲವಾಗಿದ್ರೆ ಗಂಡ ಇಲ್ಲ. ಈ ರೀತಿಯಾಗಿರೋದ್ರಿಂದ ಸೈತಾನನ ಬಂದು ಹೋಗ್ತಾ ಇದ್ದಾನೆ. ಸೈತಾನನಿಗೆ ಅದು ಅವಕಾಶ ಮಾಡಿಕೊಟ್ಟಂಗಾಗ್ತದೆ. ಇವತ್ತು ನಿಮ್ಮ ಮನೆಗಳಿಂದ ಆ ಶಕ್ತಿಗಳೆಲ್ಲ, ದುಷ್ಟ ಶಕ್ತಿಗಳೆಲ್ಲ ಹೊರಗಡೆ ಹೋಗಬೇಕು. ಕೈಗಳಿಡ್ಕೊಂಡು. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ ಥ್ಯಾಂಕ್ ಯು ಲಾರ್ಡ್. ನಿಮ್ಮ ಹೆಂಡತಿ ಮಕ್ಕಳು ಎರಡು ಇದ್ದಿರೋ ಎಲ್ಲರೂ ಕೈಗಳಿಟ್ಕೊಳ್ರಿ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಇಲ್ಲಿ ಬರಬಹುದು ರವಿ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಯೇಸುವಿನ ನಾಮದಲ್ಲಿ ಹಾಲೆಲೂಯಾ. ಇದು ಪದೇ ನಾವು 3 ತಿಂಗಳಿಗೆ 4 ತಿಂಗಳಿಗೆ ಈ ರೀತಿಯ ಕುಟುಂಬ ಪ್ರಾರ್ಥನೆ ಮಾಡುತ್ತೇವೆ. ಇದರಿಂದ ಎಷ್ಟೋ ಕುಟುಂಬಗಳು ಕಟ್ಟಲ್ಪಡುತ್ತವೆ, ಎಷ್ಟೋ ಕುಟುಂಬಗಳು ಉಜ್ಜೀವನೆ ನಡೆಸ್ತವೆ. ಹಲ್ಲೆಲೂಯಾ. ಕೆಲವರಂತೂ ಈ ಸಭೆಯಲ್ಲಿಂದ ಮಾತ್ರ ಕೈ ಹಿಡಿದವರಾಗಿದ್ದಾರೆ. ಆಮೇಲೆ 6 ತಿಂಗಳ ಕೂಡ ಕೈ ಮುಟ್ಟೋದಿಲ್ಲ, ಮಾತಾಡೋದಿಲ್ಲ ಅಂತವ್ರು ಕೂಡ ಇದ್ದಾರೆ. ಆದ್ರೆ ದೇವರು ಇವತ್ತು ಅದನ್ನ ಕಟ್ಟನ್ನ, ನಾಚಿಕೆಯನ್ನ ಯೇಸು ನಾಮದಲ್ಲಿ ಮುರಿಯಲ್ಪಡಲಿ. ಗಂಡ ಹೆಂಡತಿ ಒಗ್ಗಟ್ಟಾಗಿರಬೇಕು. ಗಂಡ ಹೆಂಡತಿ ಪವಿತ್ರಾತ್ಮ ಭರಿತರಾಗಿ ಸುಡಲ್ಪಡಬೇಕು. ಹಲ್ಲೆಲೂಯಾ. Hallelujah. Thank you, Jesus, Lord. Hallelujah. ಯೇಸುವೇ ಅಭಿಷೇಕ ನಂತಲೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನಂತಲೆ ಮೇಲೆ. ಕೈ ಹಿಡ್ಕೊ ಅಮ್ಮ, ಕೈ ಹಿಡ್ಕೊ. ಸುವಾರ್ತೆಯನ್ನು ಎಲ್ಲರಿಗೂ ಅಭಿಷೇಕ ನಿನ್ನ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಹೃದಯದಲ್ಲಿ ನೊಂದವರು ಏರಳರು, ಪರಿಶುದ್ಧಾತ್ಮನು ಕೆಲವರ ಹೃದಯದ ವಿಚಾರವಾಗಿ ದೇವರು ಮಾತಾಡ್ತಿದ್ದಾರೆ.
ಕೆಲವರು ಕ್ಷಮಿಸಕ್ಕಾಗ್ತಾನೆ, ತನ್ನ ಗಂಡನನ್ನು ಕ್ಷಮಿಸಕ್ಕಾಗ್ತಲ್ಲ, ಹೆಂಡತಿನ ಕ್ಷಮಿಸಕ್ಕಾಗ್ತಾ ಇಲ್ಲ. ಆ ರೀತಿ ಒಳಗಡೆ ಒಂದು ದೊಡ್ಡ ಗಾಯ ಆಗ್ಬಿಟ್ಟಿದೆ. ಪರಿಶುದ್ಧಾತ್ಮನ ಈ ಸಮಯದಲ್ಲಿ ಅಭಿಷೇಕ ಮಾಡಿ ನಿಮ್ಮ ಹೃದಯಗಳನ್ನ ಯೇಸುವಿನ ರಕ್ತದಲ್ಲಿ, ನಿಮ್ಮ ಗಾಯದ ಮೇಲೆ ಯೇಸು ರಕ್ತ ಸುರಿತಾ ಇದೆ. ಈ ಸಮಯದಲ್ಲಿ ನಿಮ್ಮ ಹೃದಯಗಳಲ್ಲಿ ಆ ಒಂದು ಗಾಯ ಮೇಲಾಗಿರೋದ್ರಿಂದ ನೀವು ಗಂಡ ಹೆಂಡತಿ ಸಂತೋಷವಾಗಿರೋದಕ್ಕೆ ಸಾಧ್ಯವಾಗ್ತದೆ. ಇನ್ನು ಸ್ವಲ್ಪ ಈ ಕಡೆ ಬಂದ್ರೆ, ಇನ್ನೂ ಸ್ವಲ್ಪ ಈ ಕಡೆ ಬಂದ್ರೆ. ಥ್ಯಾಂಕ್ ಯು ಜೀಸಸ್ ಲಾರ್ಡ್ ಗಾಡ್. ಸ್ವಲ್ಪ ಕಾಣಿಸುತ್ತವೆ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಕೆಲವು ಹೃದಯಗಳು ದೇವರಲ್ಲಿ ಪ್ರಕಟಪಡಿಸುತ್ತಿದ್ದಾರೆ. ಕೆಲವು ಹೃದಯಗಳು ಕತ್ತಲೆ ತುಂಬಿಕೊಂಡಿದೆ. ಕಾರಣ ಅಂದ್ರೆ ಪ್ರೀತಿ ಇಲ್ಲ. ಗಂಡನ ಪ್ರೀತಿ ಕಾಣಿಸ್ತಾ ಇಲ್ಲ, ಹೆಂಡತಿ ಪ್ರೀತಿ ಕಾಣಿಸ್ತಾ ಇಲ್ಲ, ಮಕ್ಕಳ ಪ್ರೀತಿ ಕಾಣಿಸ್ತಾ ಇಲ್ಲ, ತಂದೆ ಪ್ರೀತಿ ಕಾಣಿಸ್ತಾ ಇಲ್ಲ. ದೇವರೇ, ನನಗೆ ಯಾರಿಗೆ ಹೇಳಿಕೊಳ್ಳಿ ಸ್ವಾಮಿ, ನೀವು ಈಚೆಗೆ ಮಾತ್ರ ಸುಮ್ಮನೆ ಓಡಾಡ್ತಾ ಇದ್ದೀರಾ ಅಷ್ಟೇ, ಆದ್ರೆ ಒಳಗಡೆ ಕತ್ತಲು ತುಂಬಿಕೊಂಡು ಕಣ್ಣೀರು ಸುರಿಸ್ತಾ ಇದ್ದೀರಾ. ಆ ಗಾಯಕ್ಕೆ ಮದ್ದೇ ಇಲ್ಲ. ಏನೋ ಈ ಸಮಯದಲ್ಲಿ ನಿಮ್ಮ ಕುಟುಂಬದಲ್ಲಿ ದೊಡ್ಡ ಸಮಾಧಾನವನ್ನು ಕೊಡುವಂತನಾಗಿದ್ದಾನೆ. ಆ ನೋವಿನ ನಿಮಿತ್ತ ಮರೆಯಕ್ಕಾಗ್ತಾ ಇಲ್ಲ. ನಿನ್ನ ಗಂಡನ ಮಾಡಿದ ತಪ್ಪಿರಬಹುದು, ನಿಮ್ಮ ಹೆಂಡತಿ ಮಾಡಿದ ತಪ್ಪಿರಬಹುದು, ನಿನಗೆ ಮರೆಯಕ್ಕಾಗದೇ ಇರಬಹುದು. ಅದು ಮರೆಯಕ್ಕಾಗದೆ ಮಾಡ್ತಾ ಇರೋದು ಸೈತಾನನು. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಮಗನೇ ಕ್ಷಮಿಸ್ಬಿಡು ಅಂತ ಯೇಸು ಸ್ವಾಮಿ ಹೇಳ್ತಿದ್ದಾರೆ. ನೀನು ಕ್ಷಮಿಸಿದ್ದಾದ್ರೆ ನಿಮ್ಮ ಆತ್ಮಿಕ ಗಾಯಗಳು ಮಾರೇ ಆಗ್ತವೆ. ಯಾರನ್ನು ಕ್ಷಮಿಸಬೇಕು ಅವರನ್ನ ಕ್ಷಮಿಸ್ಬೇಡ್ರಿ. ಓ ಹಲ್ಲೆಲೂಯಾ. ಕ್ಷಮಿಸುವಾಗಲೇ ನಿಮ್ಮ ಹೃದಯದಿಂದ ಒಂದು ಕತ್ತಲಾತ್ಮ ಹೊರಗಡೆ ಹೋಗ್ತಾ ಇದೆ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ನಿಮ್ಮ ಗಂಡ ಹೆಂಡತಿನ ಬೇರ್ಪಡಿಸುವಂತ ಎಲ್ಲಾ ಕಾರ್ಯಗಳಿಗೆ ಕ್ಯಾನ್ಸಲ್ ಆಗಬೇಕು. ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಯಾರು ಬರಬಾರ್ದು, ಯಾವ ವಿಚಾರಣೆ ಬರಬಾರ್ದು. ಓ ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಯೇಸುವಿನ ನಾಮದಲ್ಲಿ ಒಂದು ವೇಳೆ ಬಲಹೀನರಾಗಿದ್ರೆ, ನಿಮ್ಮ ಗಂಡ ಬಲಹೀನರಾಗಿದ್ರೆ, ಹೆಂಡತಿ ಬಲಹೀನರಾಗಿದ್ರೆ, ನಿಮ್ಮ ತಾಯಿ ಬಲಹೀನರಾಗಿದ್ರೆ, ನಿಮ್ಮ ಮಗು ಬಲಹೀನರಾಗಿದ್ರೆ, ಈ ಸಮಯದಲ್ಲಿ ಪ್ರಾರ್ಥಿಸಲಿ. ಯೇಸುವೇ, ಒಂದು ಅಭಿಷೇಕ ಇರಲಿ. ಎಲ್ಲ ಕತ್ತುಗಳು ಬಿಡುಗಡೆ ಆಗಲಿ, ಗಡ್ಡೆಗಳು ಕರಗಿ ಹೋಗಲಿ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಹಲ್ಲೆಲೂಯಾ. ನಿಮ್ಮ ಕುಟುಂಬದಲ್ಲಿ ಇವತ್ತಿಂದ ಸಮಾಧಾನ, ಕಣ್ಣೀರು ಒರೆಸುವಂತ ಕೈಗಳು, ಗಾಯದ ಕೈಗಳು ಇಳಿದು ಬರ್ತಾ ಇದ್ದಾವೆ. ಹಲ್ಲೆಲೂಯಾ. ಥ್ಯಾಂಕ್ ಯು ದೇವರೇ. ಈ ಕುಟುಂಬ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಹೆಂಡತಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಈ ಗಂಡ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಈ ಸಭೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಈ ಮಗು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಹೇಳ್ರಿ. ಹೊರಗಡೆ ಇರ್ತಾರೆ. ಹಣ ಚೇಂಜ್ ಆಗ್ಬೋದು, ಆಸ್ತಿ ಚೇಂಜ್ ಆಗ್ಬೋದು, ಮನೆ ಚೇಂಜ್ ಆಗ್ಬೋದು, ಮಕ್ಳು ಚೇಂಜ್ ಆಗ್ಬೋದು, ಆದ್ರೆ ನೀವು ಮಾತ್ರ ಯಾವಾಗ್ಲೂ ಒಬ್ರಿಗೊಬ್ಬರು ಹಂಗೇ ಇರಬೇಕು. ಆಮೇನ್. ನಿಮ್ ಮಕ್ಕ ನೋಡ್ರಿ, ಆ ಕಡೆ ನಿಮ್ ಯಜಮಾನ್ರ ಮಕ್ಕ ನೋಡ್ರಿ, ಅಲ್ಲೇ ನೋಡ್ಬೇಕು. ಸೆಕೆಂಡ್ ಕೂಡ ನೋಡಂಗಿಲ್ಲ. ಅಲ್ಲಮ್ಮ ನೀವೇ ನಿಮ್ಮ ಯಾವುದೇ ಕಾರಣಕ್ಕೆ ಆ ಕಡೆ ನೋಡ್ಲೇಬಾರ್ದು. ಎಷ್ಟು ಸೆಕೆಂಡ್ ಆದ್ರೂ, ಎಷ್ಟು ನಿಮಿಷ ಆದ್ರೂ ಹಂಗೇ ನೋಡ್ಬೇಕು. ಅದೆಷ್ಟು ವಯಸ್ಸಾದ್ರೂ ಪರವಾಗಿಲ್ಲ. ಆಮೇನ್. ನಿಮ್ಮದೊಂದು ಸುಂದರವಾದಂತ ಕುಟುಂಬ. ಆಮೇನ್. ನಿಮ್ಮ ಕುಟುಂಬದಲ್ಲಿ ಇವತ್ತಿನ ಯೇಸು ಕ್ರಿಸ್ತ ನೆಲೆಸಿರ್ತಾನೆ. ಆಮೇನ್. ಹಲ್ಲೆಲೂಯಾ. ಅಭಿಷೇಕ ನಂತಲ ಮೇಲೆ ಥ್ಯಾಂಕ್ ಯು ಜೀಸಸ್. ಎಷ್ಟು ಜನ ಸಾಕ್ಷಿ ಹೇಳ್ತೀರ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುವಾಗ? ದೇವರು ನಿಮಗೆ ಏನು ಮಾಡಿದ್ರಂತಲ್ಲಿ ಸಾಕ್ಷಿ. ಓಕೆ. ದೇವರ ನಾಮಕ್ಕೆ, ಪರಿಶುದ್ಧವಾದ ನಾಮಕ್ಕೆ ಕೋಟ್ಯಾನು ಕೋಟಿ ಸ್ತೋತ್ರ ಉಂಟಾಗಲಿ. ಇಲ್ಲಿ ದೇವರ ಮಹಿಮೆ ಆವರಿಸಿಕೊಂಡಿತ್ತು. ದೇವರನ ದರ್ಶನದಲ್ಲಿ ನಾನು ನೋಡ್ತಾ ಇದ್ದೆ. ಆಕಾಶದಿಂದ ಭೂಮಿ ತನಕ ಒಂದೇ ಬೆಳಕು. ಆ ಬೆಳಕು ನನ್ನ ಮೇಲೆ ಬಿತ್ತು. ನನಗೆ ಎಲ್ಲೂ ತಡ್ಕೊಳಕ್ ಆಗ್ತಾ ಇಲ್ಲ. ಅಭಿಷೇಕ ಭಾಷೆ ಮಾತಾಡ್ತಾ ಇದ್ರು, ಅವ್ರ ಬಾಯಲ್ಲಿ ಮಾತಾಡ್ತಾ ಇದ್ರು, ನನಗೆ ಯಾಕೆ ಆಗ್ತಾ ಇಲ್ಲ. ಅಷ್ಟೊಂದು ಅಭಿಷೇಕ ನನಗೆ ತುಂಬಾ ತಡ್ಕೊಳಕ್ ಆಗ್ತಿರೋಂತ ಅಭಿಷೇಕ. ಒಂದು ಬೆಳ್ಳಿಗೆ ಇರುವಂತ ವಸ್ತ್ರ ಭಾಷೆ ಮೇಲೆ ಹಿಂದೆಗಡೆ ಹಾಕೊಂಡಿರೋಂತ ವ್ಯಕ್ತಿ ಒಬ್ಬರು ನಿಂತಿದ್ದನ್ನ ನಾನು ನೋಡ್ದೆ. ಫಾಸ್ಟ್ ಹಿಂದೆಗಡೆ ವೈಟ್ ಬಟ್ಟೆ ಹಾಕೊಂಡಿರೋಂತ ಮಗ ಎಲ್ಲ ಪ್ರಕಾಶಮಾನವಾಗಿತ್ತು. ಅವ್ರ ಮಗ ನನಗೆ ಕಾಣಿಸ್ತಾ ಇತ್ತು. ಬೆಳಗ್ಗೆ ಆ ಮಗ ಕೂಡ ಬೆಳಕಾಗೆ ಇತ್ತು. ಪಾಸ್ಟ್ ಹಿಂದೆಗಡೆ ನಿಂತಿತ್ತು. ಮತ್ತೆ ಒಂದು ಪಾರಿವಾಳ ಪಾಸ್ಟ್ ಮೇಲೆ ಬಂದು ಕುತ್ಕೊಂಡು ಆಮೇಲೆ ಆ ಪಾರಿವಾಳ ಸಭೆ ಮೇಲೆ ಫುಲ್ಲು ಆ ಕಡೆ ಎಲ್ಲ ಅಡ್ಡಾಡ್ತಾ ಇತ್ತು ಪಾರಿವಾಳ. ಅದನ್ನ ನೋಡಿದೆ. ಮತ್ತೆ ಯೇಸು ಸ್ವಾಮಿದು ರಕ್ತ ನನ್ನ ಮೇಲೆ ಸುರಿತಾ ಇತ್ತು. ಹಾಗೆ ಸುರಿತಾ ನನ್ಗೆ ಇನ್ನೂ ಹೆಚ್ಚಾದ ಅಭಿಷೇಕ ಆಯ್ತು. ದೇವರ ಪ್ರಸನ್ನದಲ್ಲಿ ಇನ್ನೂ ಇಷ್ಟು ಇದ್ದಿದ್ರೆ ಇನ್ನೂ ಚೆನ್ನಾಗಿತ್ತು ಅಂತ. ಆ ಭಾಷೆ, ಅನ್ನ ಭಾಷೆ ಮಾತಾಡ್ತಾ ಇದ್ರೆ
ಅದು ಸ್ಟಾಪ್ ಮಾಡ್ಬೇಕಂತಂದ್ರೆ ನನ್ ಕೈ ಮಾಡಕ್ಕೆ ಆಗ್ತಾ ಇಲ್ಲ. ಅದಷ್ಟಕ್ಕೆ ಅದು ಮಾತಾಡ್ತಾನೆ ಇದೆ, ದೇವ್ರಿಗೆ ಪ್ರಕಟಣೆ ಪಡಿಸ್ತಾನೆ ಇದ್ದಾರೆ. ದೇವ್ರಿಗೆ ನನ್ಗೆ ಮನಸ್ಸಿನ ತುಂಬಾ ಸಂತೋಷ ಅಂದ್ರೆ ಸಂತೋಷ. ಆ ರೀತಿಯಾದಂತ 1 ಕೋಟಿ ದುಡ್ಡು ಕೊಟ್ಟರು ಕೂಡ ಅಷ್ಟೊಂದು ಸಂತೋಷ ನಮ್ಗೆ ಸಿಗಲ್ಲ, ಈ ಸಂಪರ್ಕ ಅದಿರಲ್ಲ. ಆದ್ರೆ ದೇವ್ರದ್ದು ಆ ದರ್ಶನ, ಆ ದೇವರ ಆ ಸಂತೋಷ ನಮ್ಗೆ ಎಷ್ಟೊಂದು ಖುಷಿ ತರುತ್ತೆ, ಎಷ್ಟೊಂದು ಸಮಾಧಾನ ತರುತ್ತೆ ಅಂದ್ರೆ ನಿಜವಾಗ್ಲೂ ಆ ಪ್ರಸನ್ನತೆ ಯಾವಾಗ್ಲೂ ಇದ್ರೆ ಎಷ್ಟು ಚೆನ್ನಾಗಿರ್ತಲ್ವಾ ಅಂತ ಅನಿಸ್ಬಿಟ್ಟು ಪರಲೋಕ ದ್ವಾರಗಳು ತೆರೆಯಲ್ಪಟ್ಟಂತ ನೋಡಿ, ಈ ಭೂಮಿಯಿಂದ ಆಕಾಶಕ್ಕೆ ಒಂದೇ ಬೆಳಕು, ಒಂದೇ ಅಷ್ಟು ನೋಡ್ತಾ ಇದ್ದೀನಿ, ಅಲ್ಲಿಂದ ಒಂದೇ ಸಮನೆ ಬೆಳಕು ಬರ್ತಾನೆ ಇದೆ. ಅದು ತುಂಬತಾ ಇದೆ ಮಹಿಮೆ. ದೇವ್ರು ಈ ಸಭೆನ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಸಭೆಯಿಂದ ಒಂದು ದೇವ್ರು ಪ್ರತ್ಯೇಕವಾಗಿ ತುಂಬಾ ಪ್ರೀತಿ ಮಾಡ್ತಾರೆ ಈ ಸಭೆನ. ನಾವೆಲ್ಲರೂ ದೇವರಿಗೆ ಒಪ್ಪಿಸ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡಾಗ ಯಾರೆಲ್ಲ ನಾವು ಅಭಿಷೇಕ ಕಳ್ಕೊಂಡಿದೀವೋ, ದೇವ್ರೆ ನಾನು ಇಷ್ಟು ದಿವಸ ನಾನು ಇದನ್ನಿಂದ ದೂರ ಆಗಿದ್ದೀನಿ, ಮತ್ತೆ ನನಗೆ ಸಹಾಯ ಮಾಡ್ರಿ ಅಂತ ದೇವರ ಅಭಿಷೇಕ ಪಡ್ಕೊಳ್ರಿ. ನಾವು ಆ ಪಾಶ್ ಹೇಳಿತಾರ ಆ ಪರಲೋಕನ ಹೋಗ್ಬೇಕಂದ್ರೆ ಅಭಿಷೇಕ ಬೇಕೇ ಬೇಕು. ಅದಕ್ಕಾಗಿ ನಾನು ಎಲ್ಲರಿಗೂ ನಾನು ಪ್ರಾರ್ಥನೆ ಮಾಡ್ತೀನಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ. ನಾನು ಇಲ್ಲಿ ಬರ್ಬೇಕಾದ್ರೆ ತುಂಬಾ ಬಲಹೀನತೆಯಲ್ಲಿ ಬಂದೆ, ತುಂಬಾ ಕುಗ್ಗೋಗ್ಬಿಟ್ಟಿದ್ದೆ, ತುಂಬಾ ಸಮಸ್ಯೆ, ಅನಾರೋಗ್ಯ. ಏಸಪ್ಪ ಈ ಸನ್ನಿಧಾನಕ್ಕೆ ಬಂದಾಗ ಒಂದ್ ದೊಡ್ಡ ಅಭಿಷೇಕ, ತುಂಬಾ ಬಲದಿಂದ ತುಂಬಿಸಿದ್ರು. ವಾಕ್ಯದಲ್ಲಿಯೂ ಕೂಡ ಬಲದ ಅಭಿಷೇಕ. ಮತ್ತೆ ಲಾಸ್ಟ್ ಅಲ್ಲಿ ಆರಾಧನೆ ಮಾಡ್ಬೇಕಾದ್ರೆ ದೊಡ್ಡ ಬೆಂಕಿ ನನ್ ಮೇಲೆ ಇಟ್ಟು ಬಂದಿದ್ದು ನಾನು ಅನುಭವಿಸಿದೆ. ತುಂಬಾ ಕುಗ್ಗೋಗ್ಬಿಟ್ಟಿದ್ದೆ. ದೇವ್ರೆ ಈ ದಿನ ಒಳ್ಳೆ ಬಲ ಅಭಿಷೇಕ ಮತ್ತೆ ನನಗೆ ಏಸಪ್ಪ ಕೊಟ್ರು. ತುಂಬಾ ಭಯ ಇತ್ತು, ಆ ಭಯ ಹೋಗಿ ಧೈರ್ಯ ಬಂತು. ದೇವರು ಹೊಸ ಬಲವನ್ನ, ಹೊಸ ಅಭಿಷೇಕವನ್ನ ಇದನ್ನ ಕೊಟ್ಟಿದ್ದಾರೆ. ದೇವರಿಗೆ ಕೋಟ್ಯಾನ ಕೋಟಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಚಪ್ಪಾಳೆ ದೇವರ ಮಹಿಮೆಗಾಗಿ ಎಲ್ಲ ಘನತೆ ಮಹಿಮೆ ಯಾರಿಗೆ? ಯೇಸುವಿಗೆ. ಆಮೆನ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಓಕೆ, ಒಂದು ಹಾಡನ್ನು ಹಾಡುವ ಕಾಣಿಕೆ ತೆಗೆದುಪಡುತ್ತದೆ. ಥ್ಯಾಂಕ್ ಯು ಜೀಸಸ್. ಕೊಂಡಾಟ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಲ್ಲಿ, ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಕೊಂಡಾಟ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಲ್ಲಿ, ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ.
ಆರಾಧನೆ? ಎಷ್ಟು ಜನ ಸಂತೋಷವಾಗಿದ್ದೀರಾ? ಜೋರಾಗಿ ಹಾಲೆಲೂಯಾ! Praise the Lord! ಯೇಸು ಮಹಾರಾಜಗೆ, ಯೇಸು ಮಹಾರಾಜಗೆ. Thank you Jesus Lord. Amen. ಆರಾಧನೆ ಮಾಡಿದ್ರೆ ಎಷ್ಟು ಖುಷಿ ನೋಡಿ. ನಿಲ್ಸಕ್ಕೆ ಆಸೆ ಇಲ್ಲ, ಆರಾಧನೆ ಮಾಡ್ಕೊಂಡಿರೋನೇ ಅನ್ಸುತ್ತೆ. Amen. Praise the Lord. Praise the Lord. Thank you Jesus Lord. Hallelujah. ಪ್ರಾರ್ಥನೆ ಸರ್. ಸರ್ವಶಕ್ತನಾದ ತಂದೆಯಾದ ದೇವರೇ, ಎಂದೊಳ್ಳೆ ಸಮಯಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಸುಂದರಿ ಕರ್ತನೆ, ಇಲ್ಲಿವರೆಗೂ ನೀವು ಮಾಡಿದ ಮಹಾ ಉಪಕಾರಗಳಿಗಾಗಿ ಸ್ತೋತ್ರ. ಪರಿಶುದ್ಧಾತ್ಮ ದೇವರೇ, ಈ ಸುಂದರಿ ಕರ್ತನೆ, ಆರಾಧನೆಗಾಗಿ ಸ್ತೋತ್ರ, ಸಾಕ್ಷಿಗಳಿಗಾಗಿ ಸ್ತೋತ್ರ. ಸಾಕ್ಷಿಗಳ ಮಹಿಮೆಯಾಗಿದೆ. ನಿಮ್ಮ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ. ವಾಕ್ಯದ ಒಂದು ಅಭಿಷೇಕದಿಂದ ಅನೇಕ ವೃತ್ತಿಗಳನ್ನು ಕರ್ತನೆ ಕಟ್ಟುಗಳಿಂದ ಬಿಡಿಸಲ್ಪಟ್ಟು ಅಭಿಷೇಕದ ಕಡೆ ನಡೆಸಿದಕ್ಕಾಗಿ ಸ್ತೋತ್ರ. ಇವತ್ತಿಂದ ಅನೇಕ ಕುಟುಂಬಗಳಲ್ಲಿ ಅಭಿಷೇಕದಿಂದ ಕೊಡಲ್ಪಟ್ಟಂತ ಪ್ರಾರ್ಥನೆಯಾಗಿರುತ್ತದೆ. ಯೇಸು ನಾಮದಲ್ಲಿ ಕರ್ತನೆ ಕೈ ಹಿಡಿದು ಪ್ರಾರ್ಥಿಸುವಂತ ಕುಟುಂಬವಾಗಿ ಮಾರ್ಪಡಿಸಿದ್ದಕ್ಕಾಗಿ ಸ್ತೋತ್ರ. ಮಕ್ಕಳ ಮೇಲೆ ಅಭಿಷೇಕ ಇಳಿದಿದ್ದಕ್ಕಾಗಿ ಸ್ತೋತ್ರ. ಗಂಡ ಹೆಂಡತಿ ಮೇಲೆ ಅಭಿಷೇಕ ಇಳಿದಿದ್ದಕ್ಕಾಗಿ ಸ್ತೋತ್ರ. ಯೇಸುವೇ, ಸುವಾರ್ತೆ ಸಾರಿದ್ದಕ್ಕಾಗಿ ಸ್ತೋತ್ರ. ಅನೇಕ ಸಾಕ್ಷಿಗಳು ಹೇಳಿದ್ದಕ್ಕಾಗಿ ಸ್ತೋತ್ರ. ಅಷ್ಟು ಮಾತ್ರವಲ್ಲ ಕರ್ತನೆ, ಯೇಸುವಿನ ನಾಮದಲ್ಲಿ ಕರ್ತನೆ ಕೊಟ್ಟಂತ ಕಾಣಿಕೆ ಭಾಗಕ್ಕಾಗಿ ಸ್ತೋತ್ರ. ಆ ಕಾಣಿಕೆ ಕರ್ತನೆ ಅಭಿಷೇಕದಿಂದ ಕೊಡಲ್ಪಟ್ಟಿದೆ, ಅದಕ್ಕಾಗಿ ಸ್ತೋತ್ರ. ನಿಮ್ಮ ನಾಮ ಮಹಿಮೆಗಾಗಿ ಸ್ವಾಮಿ. ಅನನ್ಯ ಸಪರಿತರ ಅಲ್ಲ ಯೇಸುವೆ, ಪವಿತ್ರಾತ್ಮ ಭರಿತರಾಗಿ ಕೊಟ್ಟಿದ್ದ ಕಾಣಿಕೆಗಳು ಅದು ನಿಮ್ಮ ಸೇವೆಗೆ, ನಿಮ್ಮ ನಾಮ ಮಹಿಮೆಗಾಗಿ ಕರ್ತನೆ ಅದು ಕಟ್ಟಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ, ಕೊಡಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ. ಕೊನೆಯದಾಗಿ ನೀವು ಅಭಿಷೇಕ ಮಾಡಿದ್ದಕ್ಕಾಗಿ ಸ್ತೋತ್ರ. ಮನಂದು ಸುಮ್ಮನೆ ಹೋಗದಂತೆ ಆಶ್ರದ ಹೊಂದಿಕೊಂಡು ಹೋಗುವಾಗ ಸಹಾಯ ಕೃಪೆಯು ಕಡುತ್ತಲು ಅದ್ಭುತ ಮಾಡಿ ಎಲ್ಲ ಘನತವನ್ನು ಸಲ್ಲಿಸು ಸ್ವಾಮಿ. ನಾವು ಪ್ರಯಾಣದಲ್ಲಿದ್ದೀವಿ, ನಮ್ಮ ಜೊತೆಲಿರ್ರಿ, ನಮ್ಮನ್ನು ಬೋಧಿಸಿ ಬಲಪಡಿಸಿ ಕೃಪೆ ತೋರಿಸು. ಯೇಸುವೆ, ಅದ್ಭುತ ಮಾಡಿ ಎಲ್ಲಾ ಘನತವನ್ನು ಸಲ್ಲಿಸ್ತೇವೆ. ಕರ್ತನಾದ ಯೇಸು ಕ್ರಿಸ್ತನ ಬೆಳೆದು ತಂದೆ. ನನ್ನ ಮನೆಗೆ ಏನು ಕೊಂಡಾಡಿ ನನ್ನ ಮನೆಯನ್ನು ಮಾತನಾಡಿ ಪ್ರೈಸ್ ದಿ ಲಾರ್ಡ್.